ಮಾಂಡುಕ್ಯ ಉಪನಿಷತ್ತಿನಲ್ಲಿ ಹಲಾತ ಶಾಂತಿ ಪ್ರಕರಣದಲ್ಲಿ 4ನೇ ಪ್ರಕರಣ 57ನೇ ಶ್ಲೋಕವನ್ನು ಕಾರಿಕೆಯನ್ನ ನಿನ್ನೆ ಅಭ್ಯಾಸ ಮಾಡ್ತಿದ್ದೆ. ಅದು 57ನೇ ಕಾರಿಕೆ ನಿನ್ನೆ ಅರ್ಧ ಹೇಳಿದ್ದೆ, ಇನ್ನು ಅದು ಅರ್ಧ ಹೇಳ್ತೇನೆ. ಸಂವೃತ್ಯ ಜಾಯತೆ ಸರ್ವಂ ಶಾಶ್ವತಂ ನಾಸ್ತಿ ತೇನ ವೈ ಸದ್ಭಾವೇನ ಹಿ ಅಜಂ ಸರ್ವಂ ಉಚ್ಚೇತಃ ತೇನ ನಾಸ್ತಿ ವೈ. ಸಂವೃತ್ತಿ ಅಂತಂತಾರ. ಸಂವೃತ್ತಿ ಅಂದ್ರೆ ಅವಿದ್ಯಾ ಕಲ್ಪಿತವಾಗಿರುವ ವ್ಯವಹಾರದ ದೃಷ್ಟಿ. ವ್ಯವಹಾರಿಕ ದೃಷ್ಟಿ ನಮ್ದು ಏನದ? ಅವಿದ್ಯಾ ಕಲ್ಪಿತದ. ಅವಿದ್ಯಾ ಮತ್ತೆ ಇಲ್ಲ ಅಂದ್ರೆ ಜ್ಞಾನ ಆದ್ರೂ ಅವಿದ್ಯಾ ಲೇಷರ ಇರ್ತದ ಅಂತ ಹೇಳಿದ್ವಲ್ಲ. ಬಳ್ಳುಳ್ಳಿ ವಾಸನೆ ಅಥವಾ ಕಸ್ತೂರಿ ಮೃಗದ ವಾಸನ ಅವಿದ್ಯೆ ಹೋದ್ರು ಕೂಡ ಅವಿದ್ಯೆ ವಾಸನ ಇದ್ರೆ ಅದು ತೋರ್ತದ. ಇಲ್ಲ ಅಂದ್ರೆ ಪೂರ್ಣ ಜ್ಞಾನ ಆದ್ರ ಏಕಂ ಏವ ಅದ್ವಿತೀಯ ಬ್ರಹ್ಮ ಬಿಟ್ರೆ ಬೇರೆ ಏನು ಇಲ್ಲವೇ ಇಲ್ಲ. ಇದು ಯಥಾರ್ಥ ಜ್ಞಾನ. ಜಗತ್ ತೋರ್ತೈತಲ್ರಿ, ಬರೇ ತೋರ್ತೈತಿ, ಅದು ಇರುವಿಕೆ ಇಲ್ಲ, ಅವೆಲ್ಲ ದಾಟಿ ಅಜಾತವಾದ ಹೇಳಾಕತ್ತಾರಿ. ಏನದ ಅಂದ್ರ ಬ್ರಹ್ಮ ವಸ್ತು ಒಂದದ. ಜಗತ್ತು ಇಲ್ಲ, ನಿಮ್ಮ ಶರೀರ ಇಲ್ಲ, ಮತ್ತೊಬ್ಬರ ಶರೀರನು ಇಲ್ಲ, ಯಾ ಗಿಡ ಮರಗಳು ಇಲ್ಲ, ಯಾ ವನ ನದ್ಯಾದಿಗಳು ಇಲ್ಲ, ಎಲ್ಲವೂ ಅವಿದ್ಯಾ ಕಲ್ಪಿತ ವ್ಯವಹಾರಿಕ ದೃಷ್ಟಿ. ಅದಕ್ಕೇನಂತಾರ್ರಿ? ಶಬ್ದ ಉಪಯೋಗ ಮಾಡ್ಯಾರ, ಸಂವೃತ್ತಿ. ಸಂವೃತ್ತಿ ದೃಷ್ಟಿ ಅಂದ್ರೆ ಅವಿದ್ಯಾ ಕಲ್ಪಿತವಾಗಿರುವ ವ್ಯವಹಾರದ ದೃಷ್ಟಿಯಿಂದ ನೋಡಿದಾಗ ಇದು ಹುಟ್ಟಿದಂಗ ನಾಶ ಆದಂಗ ತೋರ್ತದ. ನಿಜವಾಗಿ ಹುಟ್ಟು ಇಲ್ಲ, ಸಾವು ಇಲ್ಲ. ಅದಕ್ಕೆ ಉದಾಹರಣೆ, ನಾವು ಹಗ್ಗದಲ್ಲಿ ಹಾವು ಹುಟ್ಟೈತೇನ್ರಿ? ಇಲ್ಲ. ಹಾವು ತೋರೋಕ್ಕಿಂತ ಮೊದಲನು ಹಗ್ಗಾನ ಐತಿ. ಅದು ಹಾವು ತೋರುವ ಹೊತ್ನಾಗನು ಹಗ್ಗಾನ ಐತಿ, ಹಾವು ಇಲ್ಲದೆ ಇದ್ದಾಗನು ಹಗ್ಗನ ಐತಿ. ವಿಚಾರ ಮಾಡಿ. ಹಗ್ಗದಾಗಿನ ಹಾವ ಮತ್ತೆ ಗುದ್ದನಾಗಿನ ಹಾವಲ್ಲ. ಗುದ್ದನಾಗಿನ ಹಾವಿಗೆ ಹೋಗಿ ಮತ್ ಹಗ್ಗದಾಗಿನ ಹಾವು ಏನದ? ಬ್ರಹ್ಮದಿಂದ ಕಲ್ಪಿತವಾದಂತ ಹಾವು ಏನದ? ಅದು ಹಗ್ಗದಾಗಿನ ಹಾವು ಏನೈತಿ, ಅದು ತೋರು ಹೊತ್ನಾಗನು ಹಗ್ಗನ ಐತಿ, ತೋರೋಕ್ಕಿಂತ ಮೊದಲನು ಹಗ್ಗ ಅದ, ಅದು ಇಲ್ದಂಗ ಆದಾಗನು ಹಗ್ಗನ ಐತಿ. ಹಂಗ ಜಗತ್ತು ತೋರುವ ಹೊತ್ನಾಗೂ ಇದು ಬ್ರಹ್ಮನ ಐತಿ, ಜಗತ್ತು ತೋರೋಕ್ಕಿಂತ ಮೊದಲನು ಇದು ಬ್ರಹ್ಮನ ಐತಿ, ಜಗತ್ತ ನಾಶ ಆದರೂ ಬ್ರಹ್ಮನ ಐತಿ. ಇದಕ್ಕಂತಾರ ಅಜಾತವಾದ. ಇದು ಉತ್ತಮೋತ್ತಮ ಮಲದೋಷ, ವಿಕ್ಷೇಪ, ಆವರಣ ದೋಷ ಕಳ್ಕೊಂಡವ್ರ ಮಾತು. ಮತ್ ನಮಗೆ ಯಾಕೆ ನಮ್ಗೆ ಹಂಗ ಅನಿಸ್ವಾಲ್ತರಿ ಅಂದ್ರೆ ನಮ್ಮಲ್ಲಿ ಏನಾದ್ರೂ ದೋಷ ಇರಬಹುದು. ಆ ದೋಷಗಳನ್ನ ಹುಡ್ಕೊಂಡು ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ರಿ. ವಿಷಯದಲ್ಲಿ ಸತ್ಯತ್ವ ಬುದ್ಧಿ ಅದ ಅಂದ್ರ ನಮಗ ಇನ್ನ ಮಲದೋಷ ಹೋಗಿಲ್ಲ ಅಂತ. ಮನಸ್ಸು ಏಕಾಗ್ರ ಆಗೋದಿಲ್ರಿ ಅಂತಂದ್ರ ವಿಕ್ಷೇಪ ದೋಷ ಐತಿ. ಯಾವ್ದಾದ್ರ ಧ್ಯಾನ ಮಾಡ್ರಿ, ನಿಷ್ಕಾಮದಿಂದ ಮಾಡ್ರಿ. ಇಲ್ಲ ನಮ್ಗ ಜ್ಞೇಯಾನುಸಾರ ಜ್ಞಾನ ಆಗಿಲ್ಲ, ಯಾವ ವಸ್ತು ಹೆಂಗದ ಹಂಗ ಜ್ಞಾನ ಆಗಿಲ್ಲ, ಯಥಾರ್ಥ ಜ್ಞಾನ ಆಗಿಲ್ಲ ಅಂದ್ರ ಶ್ರುತಿ ಮತ್ತು ಗುರುಗಳ ಮೂಲಕ ನಿಮ್ಮ ಸ್ವರೂಪ ಅವಸ್ಥಾತ್ರಯ ವಿವೇಕನ ಮಾಡ್ರಿ, ಸ್ವರೂಪರ ವಿಚಾರ ಮಾಡ್ರಿ, ಮಾಂಡುಕ್ಯ ಉಪನಿಷತ್ತರ ಮಾಡ್ರಿ, ಅಥವಾ ಪರಮಾನುಬೋಧಿ ವಿಚಾರ ಮಾಡ್ರಿ. ಏನದ ಒಂದು ತರ್ಕ ಕೊಡ್ತಾರ, ಅರಿಯುವವನು ಅರಿಯಲ್ಪಡುವ ವಸ್ತುವಿಗಿಂತ ಭಿನ್ನ ಇದ್ದಾನೆ ಅಂತ ತರ್ಕ ಹಿಡ್ಕೊಂಡು ಹೋಗ್ರಿ, ಎಳ್ಳು ಬಿಡಬೇಡ್ರಿ. ನಾನು ಅರಿಯುವವ ಅರಿಯಲ್ಪಡುವ ಜಗತ್ತಿಗಿಂತ ಭಿನ್ನ ಇದ್ದೇನೆ. ಮೊದಲೇ ಹೊರಗಿನ ಜಗತ್ತೆಲ್ಲ ಹರ್ಕೊಂತ ಹೋಗ್ರಿ, ಅದೆಲ್ಲ ಬಿಡ್ಕೊಂತ ಹೋಗ್ರಿ. ಜಗತ್ತು ಅಲ್ಲ, ಅನಾತ್ಮ. ನಾನು ಶರೀರ ಹಿಡ್ಕೊಂಡು ನಾನೀಗ ಹಿಂಗ ಜಗತ್ತ ಅನಾತ್ಮ ಅಂದಾಗ ಶರೀರ ಹಿಡ್ಕೊಂಡು ನಾನು. ಇನ್ನೂ ಅಷ್ಟು ದೋಷ ಅದಾವ, ಇರ್ಲಿ. ಶರೀರ ಹಿಡ್ಕೊಂಡು ನಾನು ಅನ್ರಿ ಮೊದಲ. ನಾನು ದೃಕ್, ಶರೀರ ಹಿಡ್ಕೊಂಡು ನಾನು ದೃಕ್, ಮೊದಲ ಹಂಗ ತಿಳ್ಕೊಡ್ರಿ. ಆಮೇಲೆ ಶರೀರನು ಗೋಚರ ಆಗ್ತದ, ಅನ್ನಮಯ ಕೋಶ, ಅದನ್ನ ಹೊರಗೆ ಹಾಕ್ರಿ. ಅದು ನನಗೆ ದೃಶ್ಯದ, ಆದ್ರಿಂದ ನಾನು ದೃಕ್ ಅದೇನಿ ಅಂದ್ರೆ ಅನ್ನಮಯ ಕೋಶ ಹೊರಗೆ ಹಾಕ್ರಿ, ಪ್ರಾಣಮಯ ಕೋಶ ಹೊರಗೆ ಹಾಕ್ರಿ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, ಎಲ್ಲ 5 ಕೋಶಗಳು ಅನಾತ್ಮ ಅಂತ ತಿಳ್ಕೊಂಡು ಹೊರಗೆ ಹಾಕ್ರಿ. ಅವನ್ ಬಿಟ್ಟು ಅರಿಯುವ ದೃಕ್ ನಾನು ಬೇರೆ ಇದ್ದೀನಿ ಗುರ್ತಿಸ್ರಿ. ಅರಿವು ಹೆಂಗದ ಅಂತ ಹೇಳ್ತದ ಶಾಸ್ತ್ರ ಹೇಳ್ತದ. ಆ ಶಬ್ದಗಳ ಅನುಕೂಲವಾಗಿ ನಾವು ವಿಚಾರ ಮಾಡ್ಬೇಕು. ಅದು 3 ಕಾಲದಲ್ಲಿ ಬದಲಾವಣೆ ಆಗದೆ ಇರುವುದು ಸದ್ರೂಪದ
ಅದು ಅರಿವು ಸ್ವರೂಪದ, ಜಡ ಇಲ್ಲ, ಚಿತ್ತದ, ಅದು ಆನಂದ ಸ್ವರೂಪದ. ಆಮ್ಯಾಗ ಅದು ನಿತ್ಯದ, 4 ಅಭಾವಗಳಿಗೆ ಅಪ್ರತಿಯೋಗಿಯಾಗಿದ್ದದ. ಆಮ್ಯಾಗ ಅದು ಪರಿಚಿನ್ನಕ್ಕೆ ವಿರೋಧ ಆಗಿರುವುದು ಪರಿಪೂರ್ಣದ. ಆ ಶಬ್ದಗಳ ಅರ್ಥವನ್ನು ತಿಳ್ಕೊಂಡು ನಮ್ಮ ಸ್ವರೂಪ ಹಂಗದ ಅಂತ ತಿಳ್ಕೊಳ್ಳೋದಷ್ಟೇ. ಅದು ಅಪರೋಕ್ಷದ, ಅದು ನಾನೇ ಅದೇನಿ, ಅದನ್ನ ಎದುರಿಟ್ಟು ನೋಡಾಕ್ ಬರಂಗಿಲ್ಲ. ಇನ್ನೇನ್ ಹೇಳ್ಬೇಕ್ರಿ? ಹೇಳಿ 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 ನನಗ್ ಗಟ್ಟಿ ಆಗಿ ಹೋತು. ನಿಮಗೆ ಯಾಕೆ ಗಟ್ಟಿ ಆಗಬಾರ್ದು? ಗಟ್ಟಿ ಮಾಡ್ಕೊಡ್ರಿ ಅಂತ ಯಾರಂತಾರ ಈ ಮಾತು? ನಾನನ್ನ ಗೌಡಪಾದಾಚಾರ್ಯರು ಹೇಳ್ತಾರೆ. ಸಮೃದ್ಧಿಯ ದೃಷ್ಟಿಯಿಂದ ಎಲ್ಲವೂ ಹುಟ್ಟುತ್ತದೆ, ಸಮೃದ್ಧಿ ದೃಷ್ಟಿಯಿಂದ ಎಲ್ಲ ನಾಶ ಆಗ್ತದೆ. ಆದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲವೂ ಅಜವೇ. ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರ ಅಂದ್ರ ಆತ್ಮನ ಪಾರಮಾರ್ಥಿಕ ದೃಷ್ಟಿ ಅಂದ್ರೆ ಏನ್ರಿ? ಆತ್ಮಜ್ಞಾನ, ಆತ್ಮ ಒಂದೇ ಇದ್ದಾಗ ಏನಾಯ್ತು ದೃಷ್ಟಿ ಐತಲ್ಲ, ಆತ್ಮನ ಬಿಟ್ಟು ಅನಾತ್ಮವನ್ನು ಅಲ್ಲಗಳದು, ಆತ್ಮನಲ್ಲಿ ಆತ್ಮನಾಗಿ ನಿಂತಾಗ ನಾನೇ ಆತ್ಮ ಆಗ್ಬೇಕು. ಆತ್ಮನನ್ನ ನಾವು ಹೊರಗೆ ನೋಡಕ್ ಹೋಗ್ಬಾರ್ದು. ಅಪ್ರೋಕ್ಷ ಅಂದ್ರೆ ಏನ್ರಿ? ಆ ದೂರ ಇದ್ದದನ್ನ ಹತ್ರ ಮಾಡ್ಕೋಬೇಕು. ಎಷ್ಟು ಹತ್ರ ಮಾಡ್ಕೋಬೇಕು ಅಂತಂದ್ರ ಅದು ಅಪರೋಕ್ಷ ಯಾವಾಗ ಆಗ್ತದ ಅಂದ್ರ ಆ ಅರಿಯುವವ ಮತ್ತು ಅರಿಯಲ್ಪಡುವ ವಸ್ತುವಿಗೆ ಅಂತರ ಎಷ್ಟು ಆಗ್ಬೇಕು ಅಂತ ಹೇಳಿದ್ದೆ ನಾನು. ಅಪರೋಕ್ಷ ಜ್ಞಾನಕ್ಕ 0 ಮಿಲಿಮೀಟರ್ ಆಗ್ಬೇಕು. 0 ಮಿಲಿಮೀಟರ್. ಇದೆಲ್ಲ ಟೂಕಿ, ಇವೆಲ್ಲ ನೀವು ನೆನ್ಪಿಡ್ಬೇಕು. ಅಂತರ ಇಲ್ಲ ಆ ಸ್ವರೂಪಕ್ಕೂ ನನಗೆ ಅಂತರ ಇಲ್ಲ. ನಾವೇನ್ ಮಾಡೀವಿ? ಅದನ್ನ ಬ್ಯಾರೆ ಇಟ್ಟು ನೋಡಕ್ ಹೊಂಟೀವಿ. ಅದ್ ಏನ್ ಸಿಗ್ತೈತಿ ನಮಗ? ಎಂದು ಸಿಗುದಿಲ್ಲ. ನಮಗ ಲೌಕಿಕದಾಗ ಈ ಏನ್ ಅನುಭವ ಆಗೈತಿ ನಮ್ಗ, ಎಂತ ದೃಷ್ಟಿ ಅಂತಾರ? ಸಂವಿಧ ದೃಷ್ಟಿ. ಈ ಸಂವಿಧ ದೃಷ್ಟಿಯೊಳಗೆ ಏನಾಗೈತೆ ಅಂದ್ರೆ ಎದುರಿಟ್ಟು ಅರಿಯುವುದ ಕಲ್ತ್ಬಿಟ್ಟಿವಿ ನಾವು. ಮೊಬೈಲ್, ಪುಸ್ತಕ, ಜಗತ್ ನೋಡೋದು, ಸಿನಿಮಾ ನೋಡೋದು, ಗುಡ್ಡ ಗಿಡ, ವನ, ನದಿ, ಇವೆಲ್ಲ ಅರಣ್ಯ, ಚಾರ್ಧಾಮ, ದೇವಸ್ಥಾನ, ಅವು ನೋಡಿ 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 ನಮ್ಗ ಅದು ಹಂಗ ಆಗ್ಬೇಕಂತೀವಿ. ಪರಮಾತ್ಮ ತತ್ವನು ನಮ್ಗೆ ಎದುರಿಗೆ ತೋರ್ಬೇಕು ಅಂತ ಆಗುದಿಲ್ಲ. ಅಂತರಂಗದೊಳಗಿದ್ದ ನಿರಾಕಾರ ಲಿಂಗವನು ಸಾಕಾರ ಲಿಂಗವ ಮಾಡಿ ಶ್ರೀ ಗುರು ಸ್ವಾಮಿಯನ್ನ ಕರಸ್ಥಲಕ್ಕೆ ತಂದು ಕೊಟ್ಟನಯ್ಯ. ಇಂತಪ್ಪ ಲಿಂಗವು ಅಂತರಂಗವನಾವರಿಸಿ ಅಂತರಂಗದ ಕರಣಗಳೇ ಕಿರಣಗಳಾಗಿ ಆ ಬೆಳಗುವ ಚಿದಂಶಿಕವೇ ಪ್ರಾಣಲಿಂಗವು, ಆ ಮೂಲ ಚೈತನ್ಯವೇ ಭಾವಲಿಂಗವು. ಅದನ್ನು ಎದುರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವು ತಾನೇ ಕೂಡಲ ಸಂಗಮ ದೇವ. ಎದುರಿಟ್ಟು ತೋರುವುದಿಲ್ಲ ಬಸವಣ್ಣವ್ರು ಹೇಳ್ಯಾರ. ನಾವು ಎದುರಿಟ್ಟ ನೋಡ್ಬೇಕಂತ ಹಠ ಅಸಾಧ್ಯ ಇಲ್ಲ. ನಾವು ಬಿಡ್ಬೇಕು, ಆ ಹಠ ಬಿಡ್ಬೇಕು. ಎದುರಿಟ್ಟು ತೋರ್ತದ. ಇವತ್ತಿಲ್ ನಾಳೆ ನಮಗ್ ಭಗವಂತ ಕಾಣ್ತಾನ. ಚತುರ್ಭುಜ, ಚಕ್ರಾಕಾರ, ಕಯ ಚಕ್ರ ಹಿಡ್ದಂತ ದೇವ್ರು ನಮಗ ಸಾಕ್ಷಾತ್ಕಾರ ಆಗ್ತತಿ ಅನ್ನುವಂತ ಕಲ್ಪನೆ ಇದ್ರೆ ಆಗುದಿಲ್ಲ ಆತ್ಮೀಯರೇ. ಈ ಆತ್ಮ ದರ್ಶನವೇ ಆತ್ಮ ಸಾಕ್ಷಾತ್ಕಾರ. ಮಾಂಡವ್ಯ ಉಪನಿಷತ್ ಮಾಡಿದ್ಮೇಲೆ ಮತ್ತ ಆತ್ಮ ಸಾಕ್ಷಾತ್ಕಾರ ಮತ್ತೆ ಯಾವಾಗ ಒಮ್ಮೆ ಕಾಲಘಟ್ಟದಲ್ಲಿ ಆಗ್ತದ ಇನ್ನು ಮುಂದ ಅನ್ನುವಂತ ವಿಚಾರ ಇದ್ರೆ ಬಿಟ್ಬಿಡ್ರಿ ಅದನ್ನ ಅಂತ. ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲವೂ ಅಜವೇ. ಆದ್ದರಿಂದ ಉಚ್ಛೇದವೆಂಬುದು ಇಲ್ಲ. ಹುಟ್ಟು ಸಾವು ಅನ್ನೋದು ಏನದ? ಅವಿದ್ಯಾ ಕಲ್ಪಿತ ದೃಷ್ಟಿಯಿಂದ ತೋರ್ತದ. ನಿಜವಾಗಿ ವಿಚಾರ ಮಾಡಿದ್ರೆ ಇಲ್ಲ. ಪಾರಮಾರ್ಥಿಕ ದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಇಲ್ಲ. ನೀವು ಆತ್ಮನ ದೃಷ್ಟಿಯಿಂದ ನೋಡಿದ್ರೆ ಇಲ್ಲ. ಅದಕ್ಕೊಂದು ಉದಾಹರಣೆಯನ್ನು ಕೊಟ್ಟಿದ್ದೆ ನಾನು ಹಿಂದೆ ನಿಮಗೆ. ಒಂದು ಮೃಗಜಲ ಅದ. ಆ ಮೃಗಜಲ ನೋಡುವಂತ 3 ಮಂದಿ ಅದ. ಒಂದು ಜಿಂಕಿ, ಒಬ್ಬ ಮನುಷ್ಯ, ಇನ್ನೊಬ್ರು ಯಾರ್ರಿ? ಜ್ಞಾನಿ ರೀ. ಜ್ಞಾನಿ. ಇನ್ನೊಬ್ಬ ಜ್ಞಾನಿ ಬರೋದಲ್ಲ. ದ್ರಾಷ್ಟಾಂತದಾಗ ಜ್ಞಾನಿ ಅನ್ರಿ. ದೃಷ್ಟಾಂತದಾಗ ಹೇಳ್ರಿ. ದ್ರಾಷ್ಟಾಂತದಾಗ ಜ್ಞಾನಿ ಅನ್ರಿ. ದೃಷ್ಟಾಂತದಾಗ ಒಂದು ಚಿಗರಿ, ಒಬ್ಬ ಮನುಷ್ಯ, ಇನ್ನೊಬ್ಬ 3 ಮಂದಿ ನೋಡಾಕತ್ತ. ವಿವೇಕಿ ಅಲ್ಲ, ದ್ರಾಷ್ಟಾಂತದಾಗ ಅದು ಹೊಂದಿಸ್ಬೇಕ್ರಿ ದೊಡ್ಡಣ್ಣ. ದೃಷ್ಟಾಂತದಾಗ ಜ್ಞಾನಿ ಆಗ್ತದ. ನೋಡ್ರಿ ಹೇಳ್ತೇನೆ ನೋಡ್ರಿ. ಮರಿತೀರಿ, ಬಹಳ ಮರಿತೀರಿ. ಸೂರ್ಯ ತಗೋಬೇಕ್ರಿ. ಸೂರ್ಯ ಕರೆಕ್ಟ್. ಸ್ವಾಮಿಯರ್ ಹೇಳಿದ್ರು ನೋಡ್ರಿ.
ಸೂರ್ಯನ್ ತಗೋಬೇಕು. ಜಿಂಕಿ ದೃಷ್ಟಿಯಿಂದ ಮೃಗಜಲ ಸತ್ಯದ, ಅಜ್ಞಾನಿ ದೃಷ್ಟಿಯಿಂದ ಜಗತ್ತು ಸತ್ಯದ. ಅದ್ ಹೆಂಗತ್ ಹಂಗ ಅದ, ಅದರಲ್ಲಿ ಏನು ಬದಲಾವಣೆ ಆಗಂಗಿಲ್ಲ. ನೋಡುವವ್ರ ದೃಷ್ಟಿಯಿಂದ ಬದಲಾವಣೆ ಆಗ್ಬೇಕು. ಒಬ್ಬ ಮನುಷ್ಯನ ದೃಷ್ಟಿ ಅಂದ್ರೆ ಏನು? ಅವ ನೀರ್ ತೊಂಬ ಅಂದ್ರೆ ತರುದಿಲ್ಲ, ಚರಗಿ ಕೊಟ್ಟು ನೀರ್ ತೊಂಬಪ್ಪ, ಹೋಗಿ ಒಂದ್ ಚರಗಿ ತುಂಬ್ಕೊಂಬ, ಅಲ್ಲಿ ಮೃಗಜಲ ಕಾಣಾಗತೈತಿ ನೋಡಿ, ನೀರ್ ಕಾಣ, ಮೃಗಜಲ ಅನ್ಬಾರ್ದು, ನೀರ್ ಕಾಣಾಗತೈತಿ ತೊಂಬ ಅಂದ್ರೆ ಹೋಗ್ಕರನವ ಜ್ಞಾನಿ, ಹೋಗುದಿಲ್ಲ ಅವ. ಏ ಮಾರಾಯ ನೀರ್ ಇಲ್ಲಲ್ಲೇ ತೋರ್ತದ ಅಂತಾನವ ಜ್ಞಾನಿ. ಸುಖ ಇಲ್ಲೋ ಅಲ್ಲಿ, ಸುಖ ತೋರ್ತದ, ಸುಖ ಇಲ್ಲ ಅಲ್ಲೇ. ನೀರಂದ್ರೆ ಸುಖ ಅಂತ ತಿಳ್ಕೊಡ್ರಿ. ತೋರ್ತದ ಇಲ್ಲ, ಅದು ಜ್ಞಾನಿ. ಈಗ ಸೂರ್ಯನ ದೃಷ್ಟಿ, ಸೂರ್ಯನ ದೃಷ್ಟಿ ಈಗ ಮೃಗಜಲ ಕಾಣ್ತತೇನ್ರಿ? ಮೃಗಜಲ ಕಾಣ್ತದ? ಇಲ್ಲವೇ ಇಲ್ಲ. ಇಲ್ಲ, ಅತ್ಯಂತ ಅಭಾವ. ಹಂಗದ ನೋಡ್ರಿ ದೃಷ್ಟಿ. ಇದು ಅಜಾತವಾದ ಅಂದ್ರೆ ಹಂಗದ ನೋಡ್ರಿ. ಸೂರ್ಯನ ದೃಷ್ಟಿ ಅಪರೋಕ್ಷ ಜ್ಞಾನ. ಅನುಭವ ಸಾರದಾಗ ಹೇಳ್ಯಾರ ಇದನ್ನ ಅಪ್ಪೋರು. ಇದ ಉದಾಹರಣೆ ಕೊಟ್ಟಾರ. ಅಲ್ಲಿಂದ ನಾ ತಗೊಂಡು ನಾ ಜೋಡಿಸ್ಕೊಡೆ, ನನಗ ಮನದಟ್ಟ ಆಗ್ತದ ಅಂತ ನಾ ಜೋಡಿಸ್ಕೊಡೆ. ಇದು ಅಜಾತವಾದ ಅಂದ್ರೆ ಇದು ಪಾರಮಾರ್ಥಿಕ ದೃಷ್ಟಿಯಿಂದ ಈ ಜಗತ್ತನ್ನೋದು ಹುಟ್ಟು ಸಾವು ಅನ್ನೋದಾಗ, ಜಗತ್ತಿನ ಹುಟ್ಟು ಸಾವಾಗ್ಲಿ, ಶರೀರದ ಹುಟ್ಟು ಸಾವಾಗ್ಲಿ, ಯಾವುದು ಏನದ ಫಲ ಹೇತು ಅನ್ನುವಂಥದ್ದು ಏನ್ ವಿಭಾಗ ಐತಿ, ಇದು ಅಜ್ಞಾನ ಕಲ್ಪಿತ ದೃಷ್ಟಿ, ಅವಿದ್ಯಾ ಕಲ್ಪಿತ ದೃಷ್ಟಿ. ಇದಕ್ಕೆ ಏನಂತಾರ ಅವರು? ಶಬ್ದ ಬಳಸಿದ್ರು. ಯಾವ ಶಬ್ದ ಬೆಳೆದಾರ? ಸಂವೃತ್ತಿ. ಸಂವೃತ್ತಿಯ ದೃಷ್ಟಿಯಿಂದ ಎಲ್ಲ ಹುಟ್ಟುತ್ತದ, ಆದ್ದರಿಂದ ಶಾಶ್ವತವೆಂಬುದು ಇಲ್ಲ. ಪಾರಮಾರ್ಥ ದೃಷ್ಟಿಯಿಂದ ಮಾತ್ರ ಎಲ್ಲವೂ ಶಾಶ್ವತ. ಇರೋದು ಒಂದೇ, ಅದೇ ಶಾಶ್ವತ. ಆದ್ದರಿಂದ ಇಲ್ಲಿ ಏನದ? ಸಂವೃತ್ತಿ ದೃಷ್ಟಿಯಿಂದ ಅಂದ್ರ ಅವಿದ್ಯಾ ಕಲ್ಪಿತವಾಗಿರೋದು. ವ್ಯವಹಾರಿಕ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದ್ರ ಹುಟ್ಟು ಇಲ್ಲ, ಸಾವು ಇಲ್ಲ. ಅದನ್ನ ಹೇಳಕತ್ತಿದ್ರು ನಿನ್ನೆ. ಹೇಳ್ತಾ ನಿನ್ನೆ ಏನ್ ಹೇಳಿದ್ರು ಅಂತಂದ್ರ, ಮಿಥ್ಯಾ ಅನ್ನುವಂಥ ಶಬ್ದಕ್ಕೆ ಅರ್ಥ ಬಹಳ ಮಂದಿಗೆ ಗೊತ್ತಿಲ್ಲ. ಸುಳ್ಳು ಅಂತಾರ, ಸುಳ್ಳು ಅಲ್ಲದು. ಮಿಥ್ಯಾ ನಿನ್ನೆ ಇದ್ರಾಗ ಹೇಳಿದ್ರು, ಅನುಭವ ಸಾರದಾಗ ಹೇಳಿದ್ರೆ ಅಂತ ಕಾಣ್ತೈತೆ ನೋಡ್ರಿ. ಅನುಭವ ಸಾರ ಅನಿರ್ವಚನೀಯ ಅಂದ್ರೆ ಏನ್ರಿ? ಸತ್ ಅಸತ್ ವಿಲಕ್ಷಣ ಬಾಧಾಯೋಗ್ಯ ಸ್ವರೂಪ ಉಳ್ಳೋದಕ್ಕ ಮಿಥ್ಯಾ ಅನ್ಬೇಕು, ಅನಿರ್ವಚನೀಯ ಅನ್ಬೇಕು. ಸತ್ ವಿಲಕ್ಷಣ ಅಂದ್ರೆ ಏನು? ಅಸತ್ ವಿಲಕ್ಷಣ ಅಂದ್ರೆ ಬಾಧಾಯೋಗ್ಯ ಅಲ್ಲ. ಸತ್ ವಿಲಕ್ಷಣ ಮೊದಲು, ಬಾಧಾಯೋಗ್ಯ ಆಮೇಲೆ ನೋಡೋಣ. ಸತ್ ವಿಲಕ್ಷಣ ಅಂದ್ರೆ ಏನು? ಅಸತ್ ವಿಲಕ್ಷಣ ಅಂದ್ರೆ ಸತ್ ವಿಲಕ್ಷಣ ಅಂದ್ರೆ ಮೂರು ಕಾಲದಲ್ಲಿ ಇರುವಂತಹದ್ದು ಸತ್ರಿ. ಅದಕ್ಕೆ ವಿಲಕ್ಷಣ ಅಂದ್ರೆ ಅದಕ್ಕೆ ವಿಲಕ್ಷಣವಾಗಿರುವಂತದ್ದು, ಅದಕ್ಕೆ ವಿಲಕ್ಷಣವಾಗಿರು ಅಂದ್ರೆ ಮೂರೂ ಕಾಲದಲ್ಲಿ ಒಂದೇ ರೀತಿಯಿಂದ ಇರುವಂತಹದ್ದು ಯಾವುದು ಅಂದ್ರೆ ಅದು ಬ್ರಹ್ಮ ವಸ್ತು. ಅದಕ್ಕಿಂತ ಬೇರೆ ಆಗಿರೋದು ಈ ಜಗತ್ತು. ಮಿಥ್ಯಾ ಅಂದ್ರೆ ಏನ್ರಿ? ಅದಕ್ಕಿಂತ ಬೇರೆ ಆಗಿರೋದು. ಇನ್ನ ಸತ್ಕ್ಕಿಂತ ಬೇರೆ ಅಂದ್ರ ಅದು ಅದರ ವಿರುದ್ಧ. ಸತ್ಕ್ಕಿಂತ ಬೇರೆ ವಿರುದ್ಧ ಅಂದ್ರೆ ಏನು? ಅಸತ್ತು. ಅಸತ್ ಏನು ಅಂದ್ರ ಅಸತ್ತು ಅಲ್ಲ. ಅಸತ್ ಅಂದ್ರೆ ಏನ್ರಿ? ಅಸತ್ ಅಂದ್ರೆ ಯಾವ್ದು ಬರ್ತದ ಗೊತ್ತೇನು? ಬಂಜೆ ಮಗ, ಗಗನ ಪುಷ್ಪ, ಮನದ ಕೋಡು, ಇವು ಅಸತ್. ಅಂದ್ರೆ ನಾಮ ಮಾತ್ರ ಪ್ರತೀತಿ. ನಾಮ ಹೆಸರು ಐತಿ. ಬಂಜೆಯ ಮಗ ಹೆಸರು. ಒಂದ್ ವೇಳೆ ಆಕೆ ಬಂಜಿ ಇದ್ದಂದ್ರ ಮಗ ಹೆಂಗ್ ಬಿಡ್ತಾನ್ರಿ? ಆಕೆ ಬಂಜಿ ಇದ್ದಂದ್ರ ಮಗ ಹುಟ್ಟುದಿಲ್ಲ. ಮಗ ಹುಟ್ಟನಂದ್ರೆ ಆಕೆ ಬಂಜಿ ಆಗುದಿಲ್ಲ. ಇದು ಶಬ್ದ ಮಾತ್ರ, ಇದು ಅಸತ್ತು. ಹಂಗೈತ್ರಿ ಜಗತ್ತ. ವ್ಯವಹಾರ ಆಗ್ತದ, ಇಲ್ಲೇ ಕೊಡತೋಳ ವ್ಯವಹಾರ ಆಗ್ತದ, ಅಸತ್ತಿಲ್ಲ. ಅಸತ್ತಿಗೂ ವಿಲಕ್ಷಣ ಐತಿ ನೋಡ್ರಿ. ಸತ್ತಿಗೂ ವಿಲಕ್ಷಣ ಐತಿ, ಅಸತ್ತಿಗೂ ವಿಲಕ್ಷಣ ಐತಿ. ಆ ಎರಡರ ನಡಕ ಐತಿದು. ತಿಳ್ಕೊಡ್ರಿ ಆತ್ಮೀಯರೇ. ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್, ನಾಟ್ ಇಂಡಿಪೆಂಡೆಂಟ್. ಮಿಥ್ಯಾ ಅಂದ್ರೆ ಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್. ಇಟ್ ಇಸ್ ನಾಟ್ ಇಂಡಿಪೆಂಡೆಂಟ್. ಇಂಡಿಪೆಂಡೆಂಟ್ ಸ್ವತಂತ್ರವಾಗಿರುವುದು. ಸ್ವತಂತ್ರವಾಗಿರುವುದು ಆತ್ಮ, ಬ್ರಹ್ಮ. ಇಲ್ಲದೆ ಮೂರೂ ಕಾಲದಲ್ಲಿ ಇಲ್ಲದೆ ಇರುವುದು ಅಸತ್. ಮೂರೂ ಕಾಲದಾಗಿರುವುದು ಬ್ರಹ್ಮ. ಒಂದು ಕಾಲದಾಗಿದ್ದು ತೋರ್ತದಲ್ಲ ಅದು ಮಿಥ್ಯಾ. ಅವಲಂಬಿಸಿಕೊಂಡು ತೋರ್ತದೆ. ಯಾರನ್ನೋ ಬೇರೆ ವಸ್ತುವನ್ನ ಅವಲಂಬಿಸಿಕೊಂಡು ತೋರ್ತದೆ. ಸತ್ತ ಬೇರೆಯವ್ರು ತಗೋತದ, ಅದೇನಿ ಅಂತ ತೋರಿಸ್ತದ. ತನ್ನದೇ ಆದಂತ ಅಸ್ತಿತ್ವ ಇಲ್ಲ.
ತನ್ನದೇ ಆದಂತ ಅಸ್ತಿತ್ವ ಇಲ್ಲ ಅದಕ್ಕೆ ಅಂತ ಬಾಧಿಸ್ಕೊಂಡು ಹೋಗ್ತದೆ. ಅಂದ್ರ ಬಾಧಿಸ್ಕೊಂಡು ಹೋಗೋದಂದ್ರೆ ಏನ್ರಿ? ಅದು ಇಲ್ದಂಗ ಆಗ್ತದ. ಇಲ್ದಂಗ ಆಗೋದ್ರಿ. ಅದೇನ ಅಧಿಷ್ಠಾನ ಜ್ಞಾನ ಅಂತಂದ್ರೆ ಇಲ್ದಂಗಾಗಿ ಹೋಗ್ತದೆ. ಹಗ್ಗದ ಜ್ಞಾನ ಅಂತಂದ್ರೆ ಹಾವು ತೋರೋದೇ ಇಲ್ಲ ನಿಮಗೆ. ಯಾವ ಹಾವನ್ನ ಕಂಡು ಭಯಭೀತರಾಗಿದ್ವಿ ಅದು ಇಲ್ದಂಗಾಗಿ ಹೋಗ್ಬಿಡ್ತದೆ. ಯಾವ ಕನಸನ್ನ ನೋಡಿ ಭಯಭೀತರಾಗಿ ಎಚ್ಚರಾಕ್ಯವಿ ಅದು ಕನಸ ಇಲ್ಲ. ಕನಸಿನ ದೃಕ್ಕವೂ ಇಲ್ಲ, ಕನಸಿನ ದೃಶ್ಯನೂ ಇಲ್ಲ. ಎರಡು ನಾಶ ಆಕ್ಕವು, ಈಗ ಕಾಲಕ್ಕೆ ನಾಶ ಆಕ್ಕವು. ನೋಡ್ರಿ ಕೆಟ್ಟ ಕನಸು ಬಿದ್ದಾಗ ನೋಡ್ರಿ ಹೆಂಗಾಗ್ತದ ನೋಡ್ರಿ, ವಿಚಾರ ಮಾಡ್ರಿ. ಅದು ಮಿಥ್ಯಾ. ಕನಸು ಮಿಥ್ಯಾ, ಈ ಜಗತ್ತು ಮಿಥ್ಯಾ. 30 ವರ್ಷ 40 ವರ್ಷ ಅಭ್ಯಾಸ ಮಾಡಿರ್ತಾರ, ಶಾಸ್ತ್ರಾನು ಹೇಳ್ತಿರ್ತಾರ ಕೆಲವು ಮಂದಿ. ಅವ್ರಿಗೂ ಕೆಲವು ಮಂದಿ ಶಿಷ್ಯರು ಅದಾರ, ಶಾಸ್ತ್ರ ಹೇಳ್ತಿರ್ತಾರ. ಮಿಥ್ಯಾ ಅಂದ್ರೆ ಏನ್ರಿ ಅಂತ, ಮಿಥ್ಯತ್ವ ನಿರೋಧ ಅಂತ ಒಂದ್ ಪಾಠ ಅದ. ನಿಜಗೊಂಡ್ರ ಯಾವ್ದು ಗ್ರಂಥ, ಕೊನೆಯ ಗ್ರಂಥ ಐತಲ್ಲ, ಯಾವ್ದು ನಿಜಗೊಂಡ್ರ ಗ್ರಂಥ, ವಿವೇಕ ಚಿಂತಾಮಣಿ. ವಿವೇಕ ಚಿಂತಾಮಣಿ ಒಳಗ ಐತೆ. ಅದನ್ನ ವಿಷಯ ಇಟ್ಟಿದ್ರು, ಒಂದ್ ಕಡೆ ಮಾತಾಡ್ಲಿಕ್ಕೆ ಇಟ್ಟಿದ್ರು. ನಾನು ಹೋಗಿದ್ದೆ ಮಾತಾಡಕ. ಒಂದ್ 5-6 ಮಂದಿ ದೊಡ್ಡ ದೊಡ್ಡ ಮಂದಿ ಕೊಟ್ರು, ಆಮೇಲೆ ನನಗ್ ಕೊಟ್ಟಿದ್ರು. ಇಲ್ಲಿ ಗೊಬ್ಬರಗೊಬ್ಬ ಆಶ್ರಮದಾಗ ಬಾಳ ದಿವಸದಿಂದ ಇದು. ಅದನ್ನ ನಾನು ಮಿಥ್ಯಾ ಅಂದ್ರೆ ಏನು, ಸತ್ ಅಸತ್ ವಿಲಕ್ಷಣ ಬಾಧಯೋಗ ಸ್ವರೂಪ ನಾ ಹೇಳಾಗಂತವನ್ನ ನಾ ಚಾಲು ಮಾಡ್ಬೇಕು ಅಂತ ನಾ ತಯಾರು ಮಾಡ್ಕೊಡ್ತೇನೆ. ನನಗಿಂತ ಮೊದಲ ಒಬ್ರು ಯಜಮಾನ್ರಿಗೆ ಕೊಟ್ರು. ಅವರು ಹೆಸರು ದೊಡ್ಡದು, ಗ್ರಂಥ ಬರ್ದಾರ, ಒಂದ್ 4-5 ಪುಸ್ತಕನು ಬರ್ದಾರ. ಅವ್ರು ಏನ್ ಹೇಳಿದ್ರು ಅಂದ್ರ ನನಗೆ ಇವತ್ತು ನೆನಪದ. ಅವ್ರ ಹೆಸರು ಹೇಳೋದಿಲ್ಲ, ಅವ್ರು ಅದಾರ ಇಲ್ಲೋ ಗೊತ್ತೂ ಇಲ್ಲ ನನಗೀಗ, ಬಾಳ ವಯಸ್ಸಾಗಿದ್ದು ಅವಾಗನೇ. ಮಿಥ್ಯಾ ಅನ್ನೋದನ್ನ ಅದು ಇಲ್ಲದಪ್ಪ, ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ ಅಂತ ಹೇಳ್ಯಾರ ಗುರುಗಳು. ಅದಕ್ಕೆ ನಾ ವಿಚಾರ ಮಾಡೋದು ಬಿಟ್ಬಿಟ್ಟೇನಿ. ಇದಕ್ಕಿಂತ ನಾನು ಮುಂದೆ 2 ಮಾತು ಏನು ಹೇಳುದಿಲ್ಲ ಅದ್ರ ಬಗ್ಗೆ. ಮಿಥ್ಯಾತ್ವ ನಿರೋಧ ಬಗ್ಗೆ ಮಾತಾಡ್ಬೇಕಾಗ್ಯದ. ಇಷ್ಟು ಮಾತಾಡಿ ಮುಗಿಸ್ಬಿಟ್ರು ಅವ್ರು. ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂದಾರ. ಅದು ಇಲ್ಲದ್ದು ಅಂತ ಇಷ್ಟು ತಿಳ್ಕೊಂಡ್ಬಿಡು ಅಂತ ಹೇಳ್ಯಾರ. ಅದಕ್ಕೆ ನಾ ಅಷ್ಟು ಅದು ಇಲ್ಲದ್ದು ಅಂತ ತಿಳ್ಕೊಂಡು ನಾ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗಿಲ್ಲ. ನಾನು 3-4 ಗ್ರಂಥ ಬರ್ದಾರ ಅವ್ರು. ಅಂಥವ್ರಿಗೆನ ಇಷ್ಟು ತ್ರಾಸ ಕೊಡ್ತದೆ ಇದು ಮಾಯಾ, ಮಿಥ್ಯಾ, ಅನಿರ್ವಚನೀಯ ಅನ್ನುವಂಥದ್ದು. ನಿನ್ನ ಅನುಭವ ಸಾರದಾಗ ಶಾಂತಾನಂದರು ಕೂಡ ಬಹಳ ಚಂದ ವಿವರಣೆ ಮಾಡಿದ್ರು. ಅನಿರ್ವಚನೀಯ ಹೆಂಗ ಉತ್ಪತ್ತಿ ಆಗ್ತದ, ಹೊಸ ನವೀನ ಸೃಷ್ಟಿ. ಆ ನವೀನ ಸೃಷ್ಟಿ ಆಗಿದ್ದು ನಮಗೆ ಯಾಕೆ ಗೊತ್ತಾಗುದಿಲ್ಲ, ಬಹಳ ಚಂದ ಹೇಳಿದ್ರು ನಿನ್ನೆ. ಆದ್ರೆ ದುರಾದೃಷ್ಟ ನಮಗೆ ರೆಕಾರ್ಡ್ ಆಗ್ಲಿಲ್ಲ ನಿನ್ನೆ. ಯಾರು ಒಬ್ರು ರೆಕಾರ್ಡ್ ಮಾಡೋರಿಗೆ ನೆನಪು ಮಾಡ್ರಿ, ಇನ್ನೊಂದ್ 2 ದಿನ 3 ದಿನ ಐತದು ಖ್ಯಾತಿ ವಿಷಯ. ಆಮೇಲೆ ನಿಮಗೆ ಉಳಿದ ವಿಷಯ ಏನಂತ ಪ್ರಾಬ್ಲಮ್ ಬರಂಗಿಲ್ಲ. ಮುಂದೆ ಅನುಭವ ಸಾರದಾಗ 5ನೇ ಸಂಧಿ ಒಳಗೆ ಉಪಾಧಿ ಲಕ್ಷಣ ಬಂದಾಗ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಲ್ಲಿ ವೃತ್ತಿ ಪ್ರಭಾಕರದ ವಿಷಯ ತಗೊಂಡಾರಪ್ಪ ಅವರು. ಹಿಂಗಾಗಿ ಅನುಭವ ಸಾರ ಆ 2 ಭಾಗದಾಗ ಖ್ಯಾತಿ ವಿಷಯ ಒಂದು, ಮುಂದೆ 2ನೇ ಸಂಧಿ 4ನೇ ಸೂತ್ರದಾಗ ಅಭಾವ ಬರ್ತಾವ. ಅಭಾವ ಪ್ರಮಾಣದ್ದು ಪ್ರತಿಯೋಗಿ ಅನುಯೋಗಿ ಇವೆಲ್ಲ ಬರ್ತಾವ. ಅಲ್ಲೊಂದ್ ಸ್ವಲ್ಪ ಸಮಸ್ಯೆ ಅದ. 5ನೇ ಸಂಧಿ ಬಂದಾಗ ಒಂದ್ ಸ್ವಲ್ಪ ಸಮಸ್ಯೆ ಅದ. ಅಲ್ಲೇ ಸ್ವಲ್ಪ ಲಕ್ಷ ಕೊಟ್ಟು ರೆಕಾರ್ಡಿಂಗ್ ಮಾಡ್ರಿ, ಉಳಿದದ್ದು ನಡೀತಾವ. ಸ್ವಲ್ಪ ಯಾರ ನೆನಪು ಮಾಡ್ರಿ ಅವ್ರಿಗೆ, ಇವ್ರಿಗೆ ಯಾರು ನೆನಪಾರಾಗತ್ತಾರ. ಅವ್ರು ನಿನ್ನೆ ಹಚ್ಚಿದೆ, ಅವರು ನಿನ್ನೆ ರೆಕಾರ್ಡ್ ಆಗೈತೇನ್ರಿ? ಬಂಗಾರ ಅವ್ರ ನಿಮ್ಮ ಮಗಳು ಏನ್ರ ಮಾಡ್ಯಾರೇನ್ರಿ? ಬಂಗಾರ ಅವ್ರ ಇಲ್ರಿ, ಮಾಡಿಲ್ರಿ. ಶ್ವೇತಾ ಅಂತ ಯಾರೋ ಬಂದಿದ್ರಿ, ಮಾಡಿರ್ಬೇಕು ಅಂದ್ರು. ದಿವ್ಯಾರಂದ್ರು. ಅಲ್ಲ, ಪ್ರಕಾಶ್ ಅವ್ರು ಬಂದಿರ ನೋಡ್ರಿ. ಪ್ರಕಾಶ್ ಅವರು ಇಲ್ಲ, ಬಂದಿಲ್ಲ. ಅವ್ರು ಆ ಕ್ಲಾಸಿಗೆ ಬಂದಿಲ್ಲ, ಅನುಭವ ಸಾರಕ್ ಬಂದಿಲ್ಲ. ಅಯ್ಯೋ, ಅವ್ರು ಮರ್ತಾರ. ಮಾಡ್ಬೇಕನ್ನೋದು ಐತಿ, ಆ ಟೈಮಿಗೆ ಅವ್ರು ರೂಢ ಆಗ್ಬಾರ್ದು. ಅವ್ರಿಗೆ ನೆನಪು ಆಗಂಗಿಲ್ಲ. ನೆನಪು ಮಾಡ್ಬೇಕು ಅವ್ರಿಗೆ ಯಾರದ ಒಬ್ರು. ಅದ 5:15 ರೂಢ ಇಲ್ರಿ, ಅದಕ್ಕೆ ಸ್ವಲ್ಪ ಯಾರು ಬಂದಿದ್ರು. ಯಾರ ಒಬ್ರು ನೆನಪು ಮಾಡೋ ಜವಾಬ್ದಾರಿ ತಗೋತೀರಣ್ಣ. ಯಾರಿಗೆ ಒಬ್ರು ಬಂಗಾರ ಅವ್ರಿಗೆ ಇಲ್ಲ ಅಂದ್ರ ಪ್ರಕಾಶ್ ಅವ್ರಿಗೆ ನೆನಪು ಮಾಡ್ಬೇಕ್ರಿ. ಇಬ್ರು ಮಾಡಿದ್ರು ನಡೀತೈತಿ. ಇಬ್ರು ರೆಕಾರ್ಡ್ ಮಾಡ್ಲಿಲ್ಲ ಇಬ್ರು ಮಾಡ್ರಿ, ಇಬ್ರು ಕಳಿಸ್ತಾರ, ಒಂದರ ಇದಾಗ್ತದೆ. ಅಂದ್ರೆ ಇನ್ನೊಂದ್ 2-3 ದಿನ ಅಷ್ಟೇ. ಅದು ಏನು ಖ್ಯಾತಿ ವಿಷಯ ಮುಗೀತಂದ್ರೆ ಏನ್ ಬೇಕಾಗಿಲ್ಲ. ಅದು ಮುಗಿಮಠ ಅಷ್ಟೇ. ಅಪ್ಪ ಅವ್ರ ಬ್ರಹ್ಮಕ್ಕ ಮಾಯಾಕ ಅವಿನಾಭಾವ ಸಂಬಂಧ ಹೇಳ್ತಾರನ್ರಿ? ಅಲ್ರಿ, ಅದು ಮಾಯಾ ಕಲ್ಪಿತದ, ಬ್ರಹ್ಮ ಅಧಿಷ್ಠಾನ ಅದ.
ಹ್ಞೂ ರೀ. ಆ ಸಂಬಂಧ ಕಲ್ಪಿಸಿದ ಬ್ರಹ್ಮ ಜೊತೆ ಆಧ್ಯಾತ್ಮಿಕ ಸಂಬಂಧ ಆಗ್ತದೆ. ಹಾ, ಭ್ರಮದಿಂದ ಸಂಬಂಧ ಆಗೈತೆ, ನಿಜವಾಗಿ ಸಂಬಂಧ ಇಲ್ಲ. ಇದು ಅವಿನಾಭಾವ ಕುಂಡ್ರಲ್ರಪ್ಪ ಅಲ್ಲಿ. ಇಲ್ಲ, ಕೊಡಂಗಿಲ್ಲ. ಬಿಟ್ಟು ಹಾ ಇರ್ಲಾರ ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಅಂತ. ಬಿಟ್ಟು ಇರ್ಲಾರ ಸಂಬಂಧ. ಹಾ ಬರೋಬರ್. ಬಿಟ್ಟಿರ್ಲಾರ ಸಂಬಂಧ ಅಥವಾ ನಿತ್ಯ ಸಂಬಂಧ, ಸಮವಾಯ ಸಂಬಂಧ, ನಿತ್ಯ ಸಂಬಂಧ ಅದ ನೋಡ್ರಿ. ಈಗ ಒಂದು ಘಟ ಅದ, ಆ ಘಟದಲ್ಲಿ ಘಟತ್ವ ಅನ್ನೋದು ಅದ, ಅದನ್ನ ಬೇರೆ ಮಾಡಕ್ ಬರ್ತೈತಿ ನೋಡ್ರಿ. ಬರಲ್ರಪ್ಪ. ಅದು ನಿತ್ಯ ಸಂಬಂಧ, ಅದಕ್ಕೆ ಸಮವಾಯ ಸಂಬಂಧ ಅಂತಾರ ನೈಯಾಯಿಕರು. ನಿತ್ಯ ಸಂಬಂಧ. ಈಗ ಒಂದು ಇದು ಅದ, ವ್ಯಾಸಪೀಠ ಅದ, ವ್ಯಾಸಪೀಠದ ಮ್ಯಾಗ ಪುಸ್ತಕ ಇಟ್ಟಿರಿ, ಅದು ಬೇರೆ ಮಾಡಕ್ ಬರ್ತೈತಿ ನೋಡ್ರಿ. ಅದು ಬರ್ತದೆ. ಬರ್ತದ. ಅದಕ್ಕೇನಂತಾರ? ಸಂಯೋಗ ಸಂಬಂಧ ಅಂತಾರ. ಸಂಯೋಗ ಸಂಬಂಧ, ಸಮವಾಯ ಸಂಬಂಧ. ಬೆಲ್ಲದ ಸಿಹಿ ಇದು ಸಮವಾಯ ಸಂಬಂಧ ಆಗ್ತದೆ. ಸಮವಾಯ ಸಂಬಂಧ. ಬೆಲ್ಲದಾಗಿಂದ ಸಿಹಿ ತೆಗೀರಿ, ಬರ್ತೈತಿ ನೋಡ್ರಿ ತೆಗ್ಯಾಕ ಬರಲ್ರಿ. ನಿತ್ಯ ಸಂಬಂಧಕ್ಕೂ ಸಮವಾಯ ಸಂಬಂಧಕ್ಕೆ ಇವರು ನೈಯಾಯಿಕರು ಡೆಫಿನೇಷನ್ ಮಾಡ್ಯಾರ. ಚಲೋನು ಅದಾವ, ಇಲ್ಲಂತಲ್ಲ. ಹೊಗಿಗೆ ಬೆಂಕಿಗೆ ರೀ ಅದು ಅವಿನಾಭಾವ ಸಂಬಂಧ ಐತಿ. ಹೊಗಿಗೆ ಬೆಂಕಿಗೂ ಅವಿನಾಭಾವ. ಎಲ್ಲೆಲ್ಲಿ ಬೆಂಕಿ ಅದ, ಅಲ್ಲಿ ಏನದ ಅವಿನಾಭಾವ ಸಂಬಂಧ ಹೇಳ್ಬೇಕಾದಾಗ, ಎಲ್ಲಿ ಬೆಂಕಿ ಅದ ಅಲ್ಲಿ ಹೊಗೆ ಇರಂಗಿಲ್ಲ. ಮತ್ತೆ ಎಲ್ಲಿ ಹೊಗೆ ಅದ ಅಲ್ಲಿ ಬೆಂಕಿ ಇರ್ತದೆ. ಈಗ ಯಾವ್ದು ಇರುದಿದ್ರೆ ಯಾವ್ದು ಇರುವುದಿಲ್ಲ. ಯಾವ್ದಿದ್ರೆ ಯಾವ್ದಿರ್ತದ ಅದು ಅವಿನಾಭಾವ ಸಂಬಂಧ. ಯಾವ್ದಿದ್ರೆ ಯಾವ್ದು ಇರ್ತದೆ, ಯಾವ್ದು ಇಲ್ಲ ಅಂದ್ರೆ ಯಾವ್ದು ಇರೋದಿಲ್ಲ. ಅವು ಎರಡು ಕೂಡ ಇರ್ತಾವಲ್ಲ, ಅದು ಬಿಟ್ಟಿರ್ಲಾರ್ದ ಸಂಬಂಧಕ್ಕೆ ಅವಿನಾಭಾವ ಸಂಬಂಧ ಅಂತಾರ ನೋಡ್ರಿ. ಬಿಟ್ಟಿರಂಗಿಲ್ಲ ಅವು. ಈಗ ಬೆಂಕಿ ಹೊಗೆಯನ್ನು ಬಿಟ್ಟಿರ್ತೈತಿ, ಹೊಗೆ ಬೆಂಕಿಯನ್ನು ಬಿಟ್ಟಿರಂಗಿಲ್ಲ. ನಿಮ್ಮ ಹೊಟ್ಟೆ ಹಂಗೆ ಇದು ದೇಹ ಆತ್ಮನು ಹಂಗ ತಿಳ್ಕೊಬಹುದ್ರಿ ಅಪ್ಪರಿ. ಆತ್ಮ ಇದ್ದಾಗ ಇದು ದೇಹ ಇರ್ತೈತ್ರಿ, ಆ ದೇಹ ಇರ್ಲಿಕ್ನು ಸಹಿತ ಆತ್ಮ ಇರ್ತದ್ರಿ. ಹೌದು, ಹಂಗ ದೇಹ ಇದ್ರೇನ್ ಬಿಟ್ರೇನ ಆತ್ಮ ಯಾವಾಗ್ಲೂ ಇರ್ತದ. ಆತ್ಮ ಯಾವಾಗ್ಲೂ ಇರ್ತದ. ದೇಹಕ್ಕೂ ಆತ್ಮಕ್ಕೂ ಅವಿನಾಭಾವ ಸಂಬಂಧ ಹೇಳಕ್ ಬರೋದಿಲ್ಲ. ಈಗ ಎಲ್ಲಿ ಬೆಂಕಿ ಅದ ಅಲ್ಲಿ ಹೊಗೆ ಇರಂಗಿಲ್ಲ. ಈಗ ಹೊಟ್ಟಿ ಬಿಟ್ಕೊಂಡು ನೋಡಿರಿ, ಬೆಚ್ಚಗದ ಇಲ್ಲ ರೇವಣ್ಣ? 98.4 ಡಿಗ್ರಿ ಸೆಂಟಿಗ್ರೇಡ್ ಐತಿಲ್ಲ ಹೊಟ್ಟಿ ಹತ್ರ. ಹೊಗೆ ಐತಲ್ರಿ? ಹೊಗೆ ಇಲ್ರಿ. ಹೊಗೆ ಇಲ್ಲ. ಅಡಿಗೆ ಮನೆ ಉದಾಹರಣೆ ನೋಡ್ರಿ, ಹೊಗೆ ಎಲ್ಲದ ಅಲ್ಲಿ ಬೆಂಕಿ ಐತಿ ಇಲ್ಲ ನೋಡ್ರಿ. ಅಲ್ಲಿ ಅದಾರಿ. ಹೊಗೆಗೂ ಬೆಂಕಿಗೂ ಅವಿನಾಭಾವ ಸಂಬಂಧ ಅದ. ಅದಕ್ಕೆ ನಾವೇನಂತೀವಿ ಅಂದ್ರೆ, ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿ, ಅವಿನಾಭಾವ ಸಂಬಂಧ. ಬಿಟ್ಟಿರ್ಲಾರ ಸಂಬಂಧ ರೀ. ಅದನ್ನ ಯಾಕೆ ತಂದ್ರಿ ಇಲ್ಲೇ? ಅವಿನಾಭಾವ ಸಂಬಂಧ ಅಂದ್ರೆ ಬಿಟ್ಟಿರ್ಲಾರ ಸಂಬಂಧ, ಎರಡು ಕೂಡ ಇರ್ತಾವ. ನಮ್ಮಲ್ಲಿ ಒಂದಿಬ್ರು ಇದ್ರು, ನಮ್ಮ ಕೂಡ ಕೆಲಸ ಮಾಡೋರು. ಯಾವಾಗ್ಲೂ ಇಬ್ರು ಕೂಡ ಇರ್ತಿದ್ರು. ಅವ್ರಿಗೆ ನಾ ಹೆಸರು ಏನಿಟ್ಟಿದ್ದೆ ಅಂದ್ರೆ, ನಮ್ಮ ಅಸಿಸ್ಟೆಂಟ್ಗಳು, ನಾ ಸೀನಿಯರ್ ಇದ್ದೆ, ಅವರು ಜೂನಿಯರ್ ಇದ್ರು. ಹೀರಾಲಾಲ್ ಪನ್ನಾಲಾಲ್ ಅಂತ ಹೆಸರಿಟ್ಟಿದ್ದೆ. ಹೀರಾಲಾಲ್ ಬಂದ್ರೆ ಪನ್ನಾಲಾಲ್ ಹಿಂದ್ ಇರಾಮ್ನವ, ಪನ್ನಾಲಾಲ್ ಬಂದ್ರೆ ಹಿಂದ್ ಹೀರಾಲಾಲ್ ಇರಾಮ್ನ. ಇಬ್ರು ಕೂಡ ಬರ್ತಿದ್ರು, ಇಬ್ರು ಕೂಡ ಹೋಗ್ತಿದ್ರು. ಅಷ್ಟು ಗೆಳೆಯರು. ನಮ್ಮ ಆಫೀಸಿಗೆ ಬರೋರು ಅವರು ಮೀಟಿಂಗಿಗೆ. ಹೀರಾಲಾಲ್ ಪನ್ನಾಲಾಲ್ ಅವಿನಾಭಾವ ಸಂಬಂಧಕ್ಕೆ ಅವ್ರನ್ನ ಹೋಲಿಸಿದ್ದೆ ನಾನು. Only when the word is understood as mithya, we can make the statement that mithya cannot affect satyam. ಮಿಥ್ಯಾ ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಮಿಥ್ಯವನ್ನ ತಿಳ್ಕೊಂಡ್ರೆ ಸತ್ಯಕ್ಕೆ ನಾವು ಬೇರೆ ಮಾಡ್ಕೊಳಕ್ ಬರ್ತದ. ಮಿಥ್ಯ ಅರಿತರೆ ಸತ್ಯ ಸಿದ್ಧಿ ಅಂತ ಅದ ನೋಡ್ರಿ. ಇನ್ನೊಂದು ನಿಜಗೊಂಡ್ರ ವಿವೇಕ್ ಚಿಂತಾಮಣಿ ಒಳಗದ. ಮಿಥ್ಯೆ ಯಾಕೆ ಅರಿಬೇಕು? ಮಿಥ್ಯೆ ಯಾಕೆ ಅರಿಯಾಕ್ ತಯಾರಿಲ್ಲ ಇವರು ಅಂದ್ರೆ, ಕಷ್ಟ ಆಯ್ತು. ಬುದ್ಧಿ ಬಹಳ ಸೂಕ್ಷ್ಮ ಬೇಕು. ಬುದ್ಧಿ ಅರ್ಥ ಆಗ್ಬೇಕ್ರಿ. ಬುದ್ಧಿ ಎದರಿಂದ ಅರ್ಥ ಆಗ್ತದ? ಕರ್ಮಯೋಗ, ನಿಷ್ಕಾಮ ಕರ್ಮಯೋಗ, ನಿಷ್ಕಾಮ ಉಪಾಸನ ಯೋಗ ಮಾಡಿ ಬಂದಿದ್ರೆ ಅರ್ಥ ಇರ್ತದೆ. ಇಲ್ಲಾಂದ್ರೆ ಮಾಡಿರ್ತದೆ. ವಿದ್ಯೆ ನಿಲ್ಲಂಗಿಲ್ಲ, ಜಾರಿ ಹೋಗ್ತದೆ. ಕಿವಿ ಮ್ಯಾಗ ಬೀಳ್ತಾವ ಶಬ್ದ, ಒಳಗ್ ಪ್ರವೇಶ ಆಗಂಗಿಲ್ಲ.
ಅಂತಾರವರು, when the world is understood as mithya, page number 276, ಯಾರ ಕಡೆ ಬುಕ್ ಅದ ಅವ್ರಿಗೆ. Only when the world is understood as mithya, we can make the statement that mithya cannot affect satyam. ಮಿಥ್ಯೆಯನ್ನ ಮಿಥ್ಯೆ ಅಂತ ಗುರುತಿಸಿದ್ವಿ ಅಂದ್ರ, ಕಲ್ಪಿತವಾದ ಹಾವನ್ನ ಹಾವು ಇದು ಕಲ್ಪಿತದ ಅಂತ ಗುರುತಿಸಿದ್ವಿ ಅಂದ್ರ, ಆ ಹಾವಿನ ಯಾವ ಭಾಗನೂ ಕೂಡ ಹಗ್ಗಕ್ಕೆ ಮುಟ್ಟಿಲ್ಲ. ವಿಚಾರ ಮಾಡ್ರಿ, ಹಗ್ಗದಾಗಿನ ಹಾವು ವಿಚಾರ ಮಾಡ್ರಿ, ಹುತ್ತದಾಗಿನ ಹಾವಿಗೆ ಹೋಗ್ಬೇಡ್ರಿ. ಹಂಗ ಈ ಲೌಕಿಕ ಏನ ಇವು ನೋವು ನಲಿವು ಏನ್ ಆಗಾಗತ್ತಾವ, ಎರಡೂ ಆ ಆತ್ಮನಿಗೆ ಒಟ್ಟ ಟಚ್ ಆಗುದಿಲ್ರಿ. ಅವ ತಾದಾತ್ಮ್ಯ ನಾವು ಮಾಡ್ಕೊಳ್ಳೇವಿ ಅಜ್ಞಾನದಿಂದ. ಬೆಸುಗೆ ಅಜ್ಞಾನ ಒಂದು ಅಂಟು ತೆಗೆದು ಬಿಟ್ರಿ ಅಂತಂದ್ರೆ ಅಲ್ಲಿ ಬೇರೆ ಆಗ್ಬಿಡ್ತಾವ. ಅಜ್ಞಾನ ಎದರಿಂದ ಹೋಗ್ತದ? ಜ್ಞಾನದಿಂದ ಹೋಗ್ತದ. ಆ ಅಮಿನಾಭಾವ ಸಂಬಂಧ ಇಲ್ಲ, ಆದ್ರೂ ಸಂಬಂಧ ಕಲ್ಪಿಸಿವನು. ಕಲ್ಪಿತ ತಾದಾತ್ಮ್ಯ ಸಂಬಂಧ ಅಂತಾರ. ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಇಲ್ರಿ ಕರೆ ಹೇಳ್ಬೇಕಂದ್ರೆ. ಮೋಸ್ಟ್ಲಿ ಅದಕ್ಕ ತೆಗೆದು ಕಾಣ್ತೈತಿ ರೇವಣ್ಣ. ತಾದಾತ್ಮ್ಯ ಸಂಬಂಧ ಆಗ್ಯದ. ಅದು ಎಂತದು? ಕಲ್ಪಿತ ತಾದಾತ್ಮ್ಯ ಸಂಬಂಧ ಆಗ್ಯದ. ಅದಕ್ಕೆ ಉದಾಹರಣೆ ಹೇಳಿದ್ದೆ ನಾನು, ನಿಮ್ಗೆ ನೆನಪದ ಇಲ್ಲೋ? ಏನ್ ಉದಾಹರಣೆ ಹೇಳಿದ್ದೆ? ಯಾರು ಹೇಳ್ತೀರಿ? ನಾನು ನಮಗೊಂದು ಉದಾಹರಣೆ, ನೀವು ಯಾವ್ದಾರು ಮಾಡ್ಕೋಬಹುದು. ಅದ್ ಹೆಣ್ಮಕ್ಳು ಡಿಲೆವರಿ ಹೋದಾಗ ನೋವು ತಿನ್ನೋದ್ರ ಉದಾಹರಣೆ ಹೇಳಿದ್ರು. ಹೆಣ್ಮಗಳು ಡೆಲಿವರಿ ಹೋಗ್ಯಾಳ, ಲಗ್ನ ಆಗಿ 2 ವರ್ಷನೂ ಬಾಳ ಆದ್ರೆ 2 ವರ್ಷ ಆಗೈತಿ. ಒಂದೇ ನಡಿಬೇಕಾದ್ರೆ ಈಗಿನ ಕಾಲಕ್ಕಂತೂ. ಮೊದಲ 5-6 ವರ್ಷಕ್ಕೆ ಹಾಕಿದ್ದು ಮಕ್ಕಳು. 2 ವರ್ಷದಿಂದ ಅಕ್ಕಿ ಯಾರೋ ಇವ ಯಾರೋ ಗೊತ್ತಿಲ್ಲ, ಸಂಬಂಧ ಇಲ್ಲ. ಆಕಿಗೆ ಅದಕ್ಕಿಂತ ನೋವು ಮೊದಲ ಏನೋ ಆಟ ಆಡೋ ಮುಂದೆ ಬಿದ್ದಾಳ, ಮುಳು ಚುಚ್ಚೈತಿ, ನೋವು ಆಗೈತಿ, ಅತ್ತಾಳ. ಅವಾಗ ಇವಾಗ ನೋವು ಆಗಿಲ್ಲ. ಲಗ್ನ ಆಗೈತಿ, 2 ವರ್ಷ ಕೂಡಿ ಬಾಳೆ ಮಾಡ್ಯಾರ. ಆಕೆ ಡೆಲಿವರಿಗೆ ಹೊಂಟಾಳ, ದವಾಖಾನೆಗೆ ಒಳಗ್ ಹೋಗಿ ಬ್ಯಾನೆ ತಿನ್ನಾಗತ್ತಾಳ. ಇವ ಪುಣ್ಯಾತ್ಮ ಹೊರಗೆ ಬ್ಯಾನೆ ತಿನ್ನಾಗತ್ತಾಳ. ಆಗೈತೇನ್ರಿ ಅಂತ ಅನುಭವ ಯಾರಿಗಾರ? ಗಂಡ್ಮಕ್ಳಿಗೆ ಅಥವಾ ಹೆಣ್ಮಕ್ಳಿಗೆ? ಗಂಡ ಬ್ಯಾನಿ ತಿನ್ಬೇಕಾದ್ರ, ಈಗ ಹೆಣ್ಣು ಡೆಲಿವರಿ ಆದ್ರಾಗ ಹೆಣ್ಮಕ್ಳು ಬ್ಯಾನಿ ತಿಂತಾರ, ಗಂಡ್ಮಗ ಹೊರಗೆ ಬ್ಯಾನಿ ತಿಂತಿರ್ತಾನ. ಅನುಭವ ಐತೇನ್? ಅಷ್ಟು ವಿಚಾರಕ್ಕೆ ಹೋಗಿಲ್ ಬಿಡ್ರಿ ನಾವು. ಹೋಗಿಲ್ಲಂದ್ರೆ ವಿಚಾರಕ್ಕೆ ಹೋಗಿಲ್ಲ. ಎಲ್ಲ ಭಿನ್ನ ಕರೆದ್ರು ಹೊಂಟ್ಬಿಟ್ರು ಊಟಕ್ಕ. ಸಂಬಂಧ ಇಲ್ಲ. ಮತ್ ಹಿಂದೆ ಯಾಕೆ ನೋವಾಗಿಲ್ಲಪ್ಪ ನಿನಗ? 2 ವರ್ಷದಿಂದ ಆಕೆ ಏನೋ ನೋವಾಗಿತ್ತು. ಅವಾಗ ಯಾಕೆ ನೀನು ನೋವಾಗ್ಲಿ? ಈಗ ಆಕೆ ಹೆಂಡತಿ ಅಂತ ತಿಳ್ಕೊಂಡು ತಾದಾತ್ಮ್ಯ, ಆಕೆ ಅಂದ್ರೆ ನಾನು ಅಂತ ಭಾವ ಮಾಡ್ಕೊಂಡೇವಿಲ್ಲ ನಾವು. ಕಲ್ಪಿತ ತಾದಾತ್ಮ್ಯ ಭಾವ ಆಗೈತೆ ನಮಗ. ಅದನ್ನ ಬಿಡಾಕ್ ತಯಾರಿಲ್ಲ ನಾವು. ಅದನ್ನ ಬಿಡ್ಸಾಕ ಪ್ರಯತ್ನ ಮಾಡಾಕತ್ತೈತಿ ಶಾಸ್ತ್ರ. ಬಿಡಪ್ಪ ತಿನ್ಬಾರ್ದ, ಬಿಡಪ್ಪ ತಿನ್ಬಾರ್ದು, ಅವಲಕ್ಕಿ ಯಾಕೆ ಕೊಡ್ತೇವೆ? ಅದು ಒಂದು ಉದಾಹರಣೆ ಕೊಡ್ರಿ. ಇನ್ನೊಂದು ಕೊಟ್ಟಿದ್ದೆ, ತೋಟದ ಉದಾಹರಣೆ. ತೆಂಗಿನ ಗಿಡ ಅದಾವ, ಕಾಂಪೌಂಡ್ ಅದ, ನಡಕ್ ಹುಲ್ಲು, ಒಣ ಹುಲ್ಲು ಬೆಳೆದದ, 5 ಫೂಟ್ ಎತ್ತರನ. ಯಾರೋ ಬೆಂಕಿ ಹಚ್ಚಿದ್ರು, ಕಾಂಪೌಂಡ್ ಹತ್ತಿದ ಬೆಂಕಿ ಆ ಹುಲ್ಲಿಗೆ ಹತ್ತಿದ ಬೆಂಕಿ ಗಿಡಕ್ಕೆ ಹತ್ತಿ ತೆಂಗಿನ ಗಿಡ ಎಲ್ಲ ನಾಶ ಆದ. ಯಾಕೆ ಹಿಂಗಾತು ಬಸಪ್ಪ? ಇಲ್ರಿಪ್ಪ ನಮ್ದ ತಪ್ಪ. ಅದ್ ಏನ್ ಮಾಡ್ಬೇಕಾಗಿತ್ತು? ಬ್ಯಾಸಿ ಬರುತ್ತೆ, ನಡಕೇನು ಹುಲ್ಲು ಐತಲ್ರಿಪ್ಪ, ಅದನ್ನ ನಾವ ಸುಡ್ಕೋಬೇಕಾಗಿತ್ತು. ಅಂದ್ರೆ ನಮ್ಮ ತೆಂಗಿನ ಗಿಡ ಉಳಿತಿದ್ವು. ಈ ತೆಂಗಿನ ಗಿಡ ಉಳಿಬೇಕಂದ್ರೆ ಆ ಹುಲ್ಲು ಸುಡ್ಬೇಕಾಗಿತ್ತು. ನಾವು ಅವ್ರ ಬೆಂಕಿ ಹಚ್ಚಕ್ಕಿಂತ ಮೊದಲು ನಾವ ಸುಡ್ಕೋಬೇಕಾಗಿತ್ತು. ಅಹಂಕಾರ ನಾವ ಸುಡ್ಕೋಬೇಕು. ಅಂದ್ರೆ ನಮ್ಗೇನು ನೋವಾಗಂಗಿಲ್ಲ. ನಾವು ಅಹಂಕಾರ ಹಂಗ ಇಟ್ಕೊಂಡು ಕುಂತೇವಿ, ಜ್ಞಾನ ಆಗೈತಿ ಅಂತ ಕುಂತೇವಿ. ಜ್ಞಾನ ಆಗೈತಿ ಅಂದ್ರ ಅಹಂಕಾರ ಸುಡ್ಬೇಕಲ್ಲ. ಅದನ್ನ ಆ ಹುಲ್ಲು ಅನ್ನುವಂತ ಸುಡ್ಬೇಕು. ನೋಡ ಕನೆಕ್ಷನ್ ಐತದು. ಅದು ನಮ್ಮ ತಾದಾತ್ಮ್ಯ ಮಾಡಾಕತ್ತದ. ಈ ಉದಾಹರಣೆಗಳನ್ನ ನಾನು ಹೇಳ್ಕೊಂತ ಬಂದೇನಿ. ಇವನ್ನೆಲ್ಲವನ್ನ ನಾವು ಅಳವಡಿಸ್ಕೋಬೇಕು. ಕಡಿಕ ಸ್ವಲ್ಪ ನಾವು ನಿಧಿಧ್ಯಾಸನ ಮಾಡ್ಕೊಂತ ಹೋದಂಗ ಸ್ವಲ್ಪ ಮೊದಲ ನೋವು ಆಗ್ತದ, ತ್ರಾಸ ಆಗ್ತದ ಕಷ್ಟ ಬಂದಾಗ. ಆಮೇಲೆ ಚಕ್ಕನ್ ಹೊಳಿತೈತಿ ಮನುಷ್ಯಾಗ. ಅಯ್ಯೋ, ನಾನು ಈ ತಾದಾತ್ಮ್ಯ ಭಾವಕ್ಕೆ ಬಿದ್ದಲ್ಲ. ಶರೀರಕ್ಕೂ ಆತ್ಮಕ್ಕೂ ತಾದಾತ್ಮ್ಯ ಭಾವ ಕಲ್ಪಿಸಿ ಶರೀರಕ್ಕಾದಂತದ್ದು ಅಥವಾ ಮನಸ್ಸಿಗಾದಂತ ನೋವನ್ನ ಆತ್ಮನಲ್ಲಿ ನಾ ಆರೋಪ ಮಾಡಿ ನನಗ ಆತನಾಗತ್ತೇನಲ್ಲ ಅನ್ನುವಂತ ತಿಳುವಳಿಕೆ ಬರ್ತದೆ. ನಿಧಿಧ್ಯಾಸನ ಹೆಚ್ಚಿಗೆ ಆಗ್ಬೇಕು. ಆಮೇಲೆ ಹಗುರ್ಕ ಇನ್ನೂ ಅಷ್ಟು ಮುಂದೆ ಹೋದ್ವಿ ಅಂದ್ರೆ ಕಂಪ್ಲೀಟ್ ಹೆಂಗದ, ಅದಕ್ಕೆ ಇದಕ್ಕೆ ಸಂಬಂಧನೇ ಇಲ್ಲ ಅನ್ನುವಂಗ ಆಗ್ತದೆ.
ಅಲ್ರಿ ನಮ್ಗೆ ನೆನಪಾದ್ರ ಸಾಕ್ರಿ. ಅದಕ್ಕ ಒಂದು ಶ್ಲೋಕ ಹೇಳ್ತಿರಲ್ಲ, ಯಶ್ಯ ಸ್ಮರಣ ಮಾತ್ರೇಣ ವಿಘ್ನ ಜಾತಂ ವಿನಶ್ಯತಿ ಅಸ್ತಿ ತುಂಡಲ ಸತ್ಕಾಯ ಗಣನಾಥ ನಮೋಸ್ತುತಿ. ಆ ಕಷ್ಟ ಬಂದಾಗ ನಾನು ಸ್ವರೂಪ ಅಲಿಪ್ತದ, ಅಸಂಗದ, ಆ ಮನಸ್ಸಿಗೂ ಮತ್ತು ಆತ್ಮನಿಗೆ ಒಟ್ಟ ಅದಕ್ಕೆ ಏನು ತಾದಾತ್ಮ್ಯ ಬಿಟ್ರೆ ಬೇರೆ ಸಂಬಂಧನೇ ಇಲ್ಲ ಅನ್ನೋದು ನೆನಪಾದ್ರ, ಯಶ್ಯ ಸ್ಮರಣ ಮಾತ್ರೇಣ, ಸ್ಮರಣ ಆದ್ರೆ ಸಾಕು, ನಿಮಗೆ ಎಲ್ಲ ಕಷ್ಟಗಳು ಏನದಾವಲ್ಲ ಅವೆಲ್ಲ ಕತ್ತರಿಸಿಕೊಂಡ ಬುಡ ಸಮೇತ ಬೀಳ್ತಾವು. ಅರ್ಥ ಆಗತ್ತೈತೇನ್ರಿ ಇದು? ವಿಚಾರ ಮಾಡಿ ನೋಡ್ರಿ. ಆತ್ಮಜ್ಞಾನ ಮಾಡ್ಕೊಂಡಿರ್ಬೇಕು, ಮನನ ನಿಧಿಧ್ಯಾಸನ ಮಾಡಿರ್ಬೇಕು. ಅಂತ ಕಾರಣಕ್ಕ ಲೌಕಿಕ ಯಾವುದೇ ಸಮಸ್ಯೆ ಬರಲಿ, ಯಾರು ನಮ್ಮ ಸಂಬಂಧಪಟ್ಟವರು ತೀರ್ಕೊಂಡ್ರು ಕೂಡ ನೋವು ಆಗ್ತದೆ, ಇಲ್ಲ ಅಂತ ಹೇಳಂಗಿಲ್ಲ. ಆದ್ರೆ ಸ್ವಲ್ಪ ಹೊತ್ತು ವಿಚಾರ ಮಾಡಿದ ತಕ್ಷಣ ಅದು ಏನಾಗ್ತದೆ, ನಾಶ ಆಗಿ ಹೋಗ್ತದೆ. ಸ್ಮರಣೆ ಮಾಡ್ಕೋಬೇಕು, ಸ್ವರೂಪವನ್ನ ಸ್ಮರಣೆ ಮಾಡ್ಕೋಬೇಕಂತ ಹೊತ್ನಾಗ. ಮತ್ತು ಕಷ್ಟ ಕಾಲಕ್ಕೆ ಈ ವಿದ್ಯೆ ಉಪಯೋಗ ಆಗ್ಲಿಕ್ಕಂದ್ರೆ ಏನು ಸುಮ್ಮನೆ ಟೈಮ್ ಪಾಸ್ಗೆ ಮಾಡೋದೇನೆ ಇದ್ರ ವಿದ್ಯೆ? ಒಮ್ಮಗಲೇ ಆಗಂಗಿಲ್ಲ, ಕ್ರಮೇಣ ಆಗ್ತದೆ. ನೀವು ಹೆಂಗ ಮನನ ನಿಧಿಧ್ಯಾಸನ ಹೆಚ್ಚಿಗೆ ಮಾಡ್ತೀರಿ ಹಂಗ ಹೆಚ್ಚಿಗೆ ಆಗ್ತದೆ. ಇಟ್ ಈಸ್ ಸಿಮಿಲರ್ ಟು ದ ಮೂವಿ ಅಪಿಯರಿಂಗ್ ಆನ್ ದ ಸ್ಕ್ರೀನ್. ಹೆಂಗ ಆಗ್ತದ ಅಂತಂದ್ರ, ಸಿನಿಮಾದಾಗಿನ ಮೂವಿ ನೋಡಾಕತ್ತೀವಿ, ನಾವು ಸಿನಿಮಾ ನೋಡಾಕತ್ತೀವಿ, ಚಲನಚಿತ್ರ. ಅಲ್ಲಿ ಬೆಂಕಿ ಹಚ್ಚಾರ, ಸುಡ್ಕೊಂಡು ಸಾಯಾಗತ್ತಾರ, ಆದ್ರ ಪಡ್ದಕ್ಕೆ ಏನ್ರ ಆಗೈತೇನು? ಅಲ್ಲಿ ಒಬ್ರಿಗೊಬ್ರು ಹೋರಾಡಿ ಮರ್ಡರ್ ಮಾಡಾಕತ್ತಾರ, ರಕ್ತ ಕಲೆ ಆಗೈತಿ, ಎಲ್ಲ ಆಗೈತಿ. ಎಲ್ಲೇ ಆ ಸಿನಿಮಾದಾಗ ಆ ಸ್ಕ್ರೀನ್ ಏನ್ರ ಆಗೈತೇನು? ಸ್ಕ್ರೀನ್ ಇದ್ದಂಗ ಆತ್ಮ. ಅಜ್ಞಾನ ಕಾಲದಾಗನು ಹಂಗ ಅದ, ಜ್ಞಾನ ಕಾಲದಾಗ ಅಷ್ಟ ಅಲ್ಲ, ಅಜ್ಞಾನ ಕಾಲದಾಗೂ ಆತ್ಮ ಅಲಿಪ್ತದ. ಮನಸ್ಸಿನಲ್ಲಿ ಎಲ್ಲ ಆಗ್ತಾವ ಇವು ತಳಮಳ. ಮನಸ್ಸಿಗಾಗೈತಿ ಅಂದಿದ್ದ ನಿಮ್ಗೆ ಆತ್ಮನಿಗೆ ಗೊತ್ತಾಗ್ತದ. ಅರಿಯುವವ ಅರಿಯಲ್ಪಡೋ ವಸ್ತುವಿಗಿಂತ ಭಿನ್ನ ಅದಾನ, ಮನಸ್ಸಿಗಿಂತ ಆತ್ಮ ಬೇರೆ ಅದಾನ. ಮನಸ್ಸು ನಾನಂತ ತಿಳ್ಕೊಂಡು ಒದ್ದಾಡಕತ್ತೀವಿ ನಾವು. ಮನಸ್ಸು ನಾನಲ್ಲ, ಮನಸ್ಸು ದೃಶ್ಯ. ಅದನ್ನು ನಾವು ಅಕ್ಕಿ ಕಾಳನ್ನ ಹಾಕಬಾರದು, ಕಸದಾಗ ಹಾಕ್ಬೇಕು ಅನ್ನೋದು ನಮ್ಗೆ ತಿಳುವಳಿಕೆನ ಬರಬಾರ್ದು. ಆ ಮನಸ್ಸನ್ನು ಎಲ್ಲಿ ಇಟ್ಕೊಂಡಿವಿ? ಅಕ್ಕಿ ಒಳಗೆ ಹಾಕಿವ, ಅದನ್ನು ಆರಿಸಿ ಹೊರಗೆ ಒಗದೇ ಇಲ್ಲ. ಮತ್ತು ನೋವು ಹೆಂಗ್ ಹೋಗ್ತದ? ಸುಖ ದುಃಖಗಳು ಯಾರಿಗ ಹಾಕಾವ? ಆತ್ಮನಿಗೆ ಹಾಕಾವ, ಮತ್ತೆ ಯಾರಿಗ ಹಾಕವ್ರಿ? ಸುಖ ದುಃಖಗಳು ಯಾರಿಗ ಹಾಕವ್ರಿ ಹೇಳೋಣ? ಮನ್ಸಿಗೆ ಆತವ್ರಪ್ಪ ಅವ್ರ ಅಹಂಕಾರಕ್ಕ. ಮತ್ತೆ ಯಾರಿಗ್ ಗೊತ್ತಾಕತ್ರಿ? ಅದು ಮನ್ಸಿಗಾಗೋದು ಯಾರಿಗ್ ಗೊತ್ತಾಗ್ತದ? ಆತ್ಮ ಅರಿತನ್ರಿ. ಹಾ, ಅಲ್ಲಿ ವಿವೇಕ ಮಾಡ್ರಿ. ಮೋಸ್ಟ್ ಪ್ರಾಕ್ಟಿಕಲ್, ಐ ಆಮ್ ಟೆಲಿಂಗ್ ಯು ಮೋಸ್ಟ್ ಪ್ರಾಕ್ಟಿಕಲ್ ಥಿಂಗ್ಸ್. It is similar to a movie appearing on the screen. If the word is Satyam like Brahman, the word will affect Brahman. ಜಗತ್ತು ಕೂಡ ಸತ್ಯ, ಬ್ರಹ್ಮನಂಗ ಸತ್ಯ ಐತಂದ್ರ ಆ ಜಗತ್ತು ನಿಮ್ಗೆ ತ್ರಾಸ ಕೊಡ್ತದ. ಜಗತ್ತು ಮಿಥ್ಯಾ ಐತ ತಿಳ್ಕೊಂಡ್ರ ಜಗತ್ತು ನಿಮ್ಗೆ ತ್ರಾಸ ಕೊಡುದಿಲ್ಲ. ಜಗತ್ನಾಗ ಯಾರ್ಯಾರು ಬಂದ್ರು? ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ. ಗಂಡ್ಮಕ್ಳಿಗೆ, ಹೆಣ್ಮಕ್ಳಿಗೆ ಆ ಸ್ತ್ರೀ ತೆಗೆದು ಪುರುಷ, ಮುಂದೆ ಉಳಿದ್ವೆಲ್ಲ ಧನ, ಕನಕ, ವಸ್ತ್ರ, ವಾಹನ. ಬರೇ ಸ್ತ್ರೀ, ಪುತ್ರ, ಧನ, ಕನಕ ಅನ್ನೋತ್ತೇನೆ. ಪಾಪ ಸ್ತ್ರೀಯರು ಅದಾರ, ಅವ್ರು ತಪ್ಪು ತಿಳ್ಕೊಬಾರ್ದು. ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀ ದುಃಖ ಕೊಡ್ತಾಳ, ಸ್ತ್ರೀಯರಿಗೆ ಪುರುಷ ದುಃಖ ಕೊಡ್ತೇವೆ. The word is also Satyam like Brahman. The word will affect the Brahman. if ಜಗತ್ತು ಸತ್ಯ ಆತಂದ್ರ ಆ ಸತ್ಯ ವಸ್ತು ಸತ್ಯ ಆತ್ಮನಿಗೆ ತ್ರಾಸ ಕೊಡ್ತದ. ಅದು ಮಿಥ್ಯಾ ಆದ್ರೆ ಮಾತ್ರ ಅದು ತ್ರಾಸ ಕೊಡೋದಿಲ್ಲ. ಆ ಮಿಥ್ಯಾ ಕರೆಸಿದ್ರೆ ನಾವು ದುಃಖದಿಂದ ಪಾರಾಕ್ಯವೆ. ಅದು ಮಿಥ್ಯಾ ಅಂತಂದ್ರೆ ಅದು ನಮಗೆ ತಿಳ್ಕೊಳಕ ಪ್ರವೇಶ ಮಾಡಬಲ್ಲಿ, ಮನಸ್ಸ ಆಗಬಾರ್ದು. The fourth capsule of Vedanta will be meaningful only when Mithyatva, the word is very clear. Underline ಮಾಡ್ರಿ, ಯಾರ ಕಡೆ ಬುಕ್ ಅದ. ಯಾವಾಗ ಮಿಥ್ಯತ್ವ ಅನ್ನೋದು ನಮಗ್ ಖಾತ್ರಿ ಆಗ್ತದ, ಅವಾಗ ಏನಾಗ್ತದ? ವೇದಾಂತ ನಮಗ ಜೀವನಕ್ಕೆ ಉಪಯೋಗಕ್ಕೆ ಬರ್ತದ. ಅಲ್ಲಿ ಮಟ ವೇದಾಂತ ಬರೀ ಹೇಳಾಕ ಕೇಳಾಕ ಆಗ್ತದ, ಉಪಯೋಗ ಜೀರೋ. ನಾವು ಹೇಳ್ತೇವ್ರಿ, ನಾವು ಕೇಳ್ತೇವ್ರಿ, ಅವ್ರು ಹೇಳೋರು ಕೇಳೋರು, ಹಂಗೆ ಅದು ಒಂದ್ ನಮೂನಿ ಅಭಿಮಾನ, ಉಪಯೋಗ ಇಲ್ಲ.
ಉಪಯೋಗ ಆಗಂಗಿಲ್ಲ. ಕೇವಲ ಶ್ರವಣದಿಂದ ಉಪಯೋಗ ಆಗೋದಿಲ್ಲ. ಮನನ ನಿಧಿಧ್ಯಾಸನ ಮಾಡಿದಾಗ ಅದು ನಮ್ಗೆ ಕಷ್ಟಕ್ಕೆ ಬಂದಾಗ ನಮ್ಗೆ ಅದು ಉಪಯೋಗ ಬರ್ಬೇಕು ಆ ವಿದ್ಯೆ. ಇಲ್ಲಾಂದ್ರೆ ಏನು ಉಪಯೋಗ ಅದು? ರಿಟೈರ್ಮೆಂಟ್ಗೆ ನಮಗೆ ಫಂಡ್ ಬರ್ತದೆ, ಎಷ್ಟೋ ಒಂದು ಅಮೌಂಟ್ ಬರ್ತದೆ ಸರ್ವಿಸ್ನಾಗಿತ್ತು. ಅದು ನಮ್ಗೆ ಮುಂದೆ ನಮ್ಮ ದವಾಖಾನಿಗೆ ತೋರ್ಸಾಕ, ನಮ್ಮ ತ್ರಾಸಿಗೆ, ನಮ್ಮ ಕಷ್ಟಕ್ಕೆ, ನಮ್ಮ ಮಕ್ಕಳ ಲಗ್ನಕ್ಕೆ ಅನುಕೂಲ ಆದ್ರೆ ಅಡ್ಡಿ ಇಲ್ಲದು. ಸುಮ್ಮನೆ ಕನಸಿನ ಗಂಟು ಕರ್ಣೇನ ಗಂಟಾಗಿದ್ರೆ ಉಪಯೋಗ ಇಲ್ಲದು. ಬುಕಿಶ್ ನಾಲೆಜ್ ಆದ್ರೆ ಉಪಯೋಗ ಏನ್ರಿ ಇದು? ನಮ್ಮ ಅನುಭವಕ್ಕೆ ಬರಬೇಕು ಅಂತ. ಇದು 4ನೇ ಕ್ಯಾಪ್ಸೂಲ್ ಅಂತಾರು, ವೇದಾಂತದ 4ನೇಯ ಗುಳಿಗೆ. Only in the Mandukya Karika, a maximum effort to put forth to explain the ಮಿಥ್ಯತ್ವ of the world. ನೋಡ್ರಿ, ಮಿಥ್ಯಾವನ್ನ ವರ್ಣನೆ ಮಾಡ್ಲಿಕ್ಕೆ ಕಷ್ಟಪಟ್ಟಂತ ಉಪದೇಶ ಮಾಡಿದಂತ ಉಪನಿಷತ್ ಯಾವ್ದಾದ್ರು ಇದ್ರೆ ಅದು ಮಾಂಡಕ್ಯ ಉಪನಿಷತ್ ಒಂದೇ ಅಂತ. ಮತ್ ನಾವು ಮಾಂಡಕ್ಯ ಉಪನಿಷತ್ ಮುಗಿಸಿದ್ವಿ ಅಲ್ರಿ, ಮುಗಿಸಾಕ್ ಬಂದೀವಿ, ನಮಗೆ ಇನ್ನ ಮಿಥ್ಯತ್ವನ ಗೊತ್ತಾಗಿಲ್ಲ ಅಂದ್ರೆ ಹೆಂಗಿರು? ಅತ್ಯಂತ ಸುಳ್ಳಲ್ಲಿದು ಒಂದು ಕಾಲದಾಗ ಐತಿದು. ಆ ಪರಮಾತ್ಮನಿಂದ ಸದ್ರೂಪವನ್ನು ತಗೊಂಡೈತಿ, ತೋರತ್ತೆ ತಡಕ್. ಆ ರಾಜನ ಎದುರಿಗೆ ಮಂತ್ರಿ, ರಾಜನ ಎದುರಿಗೆ ಮಂತ್ರಿ ಆಡಳಿತ ನಡೆಸ್ತಾನಲ್ಲ, ಸತ್ತ ಯಾರ್ದು? ಮಂತ್ರಿದು. ಪವರ್ ಯಾರ್ದು? ರಾಜಂದರ್ ರಾಜ ಅಂತ. ಹಂಗ ಈ ಮನಸ್ಸಾಗ್ಲಿ ಇದು ಏನಪ್ಪ ಶಕ್ತಿ ತಗೊಂಡೈತಲ್ಲ, ಈ ಮಿಥ್ಯಾ ಅನ್ನುವಂಥದ್ದು ಏನ್ ತಗೊಂಡೈತಿ ಶಕ್ತಿ, ಆ ಇರುವಿಕೆ ಅನ್ನೋದು ಯಾರ್ದು? ಆತ್ಮಂದು. ಆತ್ಮಂದು. ನಾನ್ ನಿಮಗೆ ಎಲ್ಲಿ ಮಠ ಹೇಳೀನಿ ಅಂತಂದ್ರ, ಲೌಕಿಕ ವ್ಯವಹಾರಕ್ಕೆ ಸದಾ ಅದು ಮುಟ್ಟಬೇಕು ಆ ನಮೂನಿ ತಂದು ಹೇಳಿದೇವಿ. ಹೇಳ್ಯಾರ ನಮ್ಮ ಗುರುಗಳು, ಹೇಳ್ಯಾರ, ನಿಮ್ಗೂ ನಾನು ಹೇಳಿದೆ. ನೋಡ್ರಿ, ಹೇಳ್ತೇನೆ ನಾನು ಇರುತ್ತೇನೆ. ಇದ್ರಾಗ ಎಲ್ಲದ ಮಿಥ್ಯೆ ಎಲ್ಲದ ಹೇಳ್ರಿ? ನಾನು ಇರುತ್ತೇನೆ. ಇದ್ರಾಗ ಏನು ಮಿಥ್ಯಾ ಶಬ್ದನೇ ಇಲ್ಲ. ನಾನು ಜೀವ ಇರುತ್ತೇನೆ, ನಾನು ಶರೀರ ಇರುತ್ತೇನೆ, ನಾನು ಮನಸ್ಸು ಬಂದ್ ನೋಡ್ರಿ, ಮನಸ್ಸು ಆಗಲಿ, ಶರೀರ ಆಗಲಿ, ಜೀವ ಆಗಲಿ, ಈ ಜೀವ ಐತಲ್ಲ ಇದು ಮಿಥ್ಯಾ. ಆ ನಾನು ಇರುತ್ತೇನೆ ಅನ್ನೋದು ಬ್ರಹ್ಮಾಂಶ. ಜೀವ ಇರುತ್ತೇನೆ, ಮನುಷ್ಯ ಇರುತ್ತೇನೆ, ಸ್ತ್ರೀ ಇರುತ್ತೇನೆ, ಪುರುಷ ಇರುತ್ತೇನೆ, ಮಗ ಇರುತ್ತೇನೆ, ಮಗಳು ಇವೇನೋ ನಾವು ಜೋಡಿಸ್ತೇವಲ್ಲ, ಇದು ಮಾಯ, ಇದು ಮಿಥ್ಯ. ಅಲ್ಲೇ ಕೂಡ್ಕೊಂಡೇ ಇರ್ತಾವ. ಸತ್ಯ ನೃತ್ಯ ಮುತ್ತಿನಿ ಕೃತ್ಯ ಎರಡು ಕೂಡ್ಕೊಂಡೇ ಇರ್ತಾವ ಅಲ್ಲೇ. ಬ್ಯಾರೆ ಮಾಡಿ ತಿಳಿಬೇಕದನ್ನ. ಮತ್ತ ಸತ್ತ ಭಿನ್ನದವು. ಇದು ಮಾಯಾ ಹೆಂಗದ ಅಂತಂದ್ರ ಇದು ಪ್ರಾತಿಭಾಸಿಕ ಅದ. ಬ್ರಹ್ಮ ಹೆಂಗದ ಅಂದ್ರ ಪಾರಮಾರ್ಥಿಕ ಸತ್ತ ಅದ. ತಿಳಿಯಾಗತೈತೇನ್ರಿ? ಸ್ವಲ್ಪ ಏನ್ರ ಲಕ್ಷ್ಯಕ್ಕೆ ಬರಾಕತೈತೇನ? ತೇಳ್ತದ್ರಿ. Only in Mandukya Karika, a maximum effort is put forth to explain ಮಿಥ್ಯತ್ವಂ of the world. ಯಾರಾದ್ರೂ ಮಿಥ್ಯತ್ವದ ಬಗ್ಗೆ ಏನಾದ್ರೂ ಕಲ್ಪನೆ ನಿಮಗೆ ಕೊಡಾಕ ಪ್ರಯತ್ನ ಬಹಳ ಮಾಡಿದ್ದು ಶಾಸ್ತ್ರ ಯಾವ್ದೈತಪ್ಪ, ಎಲ್ಲೈತೆ ಅಂದ್ರೆ ಮಾಂಡುಕ್ಯ ಕಾರಿಕೆ ಒಳಗೆ ಮಾತ್ರ ಅದನ್ನ ಅಭ್ಯಾಸ ಮಾಡಾಕತ್ತೀವಿ. ಅದರಿಂದ ವಂಚಿತರಾಗಬೇಡ್ರಿ ಅಂತ ಅನ್ನಂಗದು. ನಮ್ಮ ಪರಂಪರೆಯೊಳಗ ಈ 6 ಉಪನಿಷತ್ತು ಅಷ್ಟೇ ಹೇಳ್ತಾರ. ಇವು 7, 8, 9, 10 ಏನು 4 ಉಪನಿಷತ್ ಅದಾವ, ಅವನ್ನ ನೀವ ಮಾಡ್ಕೊಡ್ರಿ ಅಂತ ಹೇಳ್ಬಿಡ್ತಾರ. 6 ಉಪನಿಷತ್ ಏನ್ ಇಲ್ಲಿ, ಇದು 6ನೇ ಉಪನಿಷತ್ ಅಲ್ಲ, ಇದು ಲಾಸ್ಟ್. ಆಮೇಲೆ ಬ್ರಹ್ಮಸೂತ್ರದಾಗ ಮೊದಲಿನ 4 ಸೂತ್ರ ಹೇಳ್ತಾರ, ಉಳಿದಿದ್ದು 555ನೇ ಸೂತ್ರದಾಗ ಮೊದಲಿನ 4 ಸೂತ್ರ ಹೇಳ್ತಾರ. ಬ್ರಹ್ಮಸೂತ್ರ ಮುಗೀತು, ಉಳಿದಿದ್ದು ನೀವು ಮಾಡ್ಕೋರಿ ಅಂತ ಹೇಳ್ತಾರ. ಆ 4 ಸೂತ್ರ ಮಾಡಕ ಭಾಳ ಟೈಮ್ ಬೇಕು, ಭಾಳ ಟೈಮ್ ಬೇಕು. ಅಷ್ಟು ಡಿಟೇಲ್ ಹೇಳ್ಬಿಡ್ತಾರ. ಅವ್ನು ಹೇಳಿದ್ರ ಮ್ಯಾಗ ನಾವು ಮುಂದಿಂದ ನಾವು ಒಳ್ಳೆ ಸ್ಟೂಡೆಂಟ್, ಒಳ್ಳೆ ವಿದ್ಯಾರ್ಥಿ ಇದೀವಿ ಅಂದ್ರೆ ನಾವು ಮಾಡ್ಕೋಬಹುದು, ಮುಂದಿನ ಅಷ್ಟು ಶ್ಲೋಕಗಳು ಮಾಡ್ಕೋಬಹುದು. The 4th capsule of the Vedanta will be meaningful only when the ಮಿಥ್ಯತ್ವ of the world is very clear. ಮಿಥ್ಯತ್ವ ಅರಿತರೆ ಸತ್ಯ ಸಿದ್ಧಿ ಆಗ್ತದ್ರಿ. Only in Mandukya Karika, maximum effort is put forth to explain the ಮಿಥ್ಯತ್ವ of the world. The word ಮಿಥ್ಯಾ conveys 4 important ideas. ಮಿಥ್ಯಾ ಅಂದ್ರೆ ಏನು ಅನ್ನೋದಕ್ಕ
ಇಲ್ಲೇ ಒಂದು 4 ಅವಚ್ಛೇದಕಗಳನ್ನು ಕೊಡ್ತಾರ ನೋಡ್ರಿ. ಏನ್ ಹೇಳ್ತಾರ ನೋಡ್ರಿ, ಬರ್ಕೊಡ್ರಿ. ದ ಎಕ್ಸಿಸ್ಟೆನ್ಸ್ ಆಫ್ ವರ್ಲ್ಡ್ ಈಸ್ ನೆಗೆಟೆಡ್. ಆ ಜಗತ್ತಿನ ಇರುವಿಕೆಯನ್ನ ಅಲಗಳದಾರ. 1ನೇದ್ದು. 2ನೇದ್ದು, ದ ಒರಿಜಿನೇಷನ್ ಆಫ್ ದ ವರ್ಲ್ಡ್ ಈಸ್ ನೆಗೆಟೆಡ್. ಈ ಜಗತ್ತಿನ ಸೃಷ್ಟಿಯನ್ನ ಅಲಗಳದಾರ. 3ನೇದ್ದು, ದ ಅಪಿಯರೆನ್ಸ್ ಅಂಡ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ವರ್ಲ್ಡ್ ಆರ್ ಟು ಬಿ ಎಕ್ಸೆಪ್ಟೆಡ್. ಜಗತ್ತು ತೋರ್ತದ, ಜಗತ್ತು ಅನುಭವಕ್ಕೆ ಬರ್ತದ ಅಂತ ಒಪ್ಕೊಡ್ರಿ ಅಂತಾರ. ನೋಡ್ರಿ ಹೆಂಗದ ಇದು. ಮಿಥ್ಯಾ ಆಯ್ತಂದ್ರೆ ಇಲ್ಲ ಅನ್ನಂಗಿಲ್ಲ, ಅನುಭವಕ್ಕೆ ಬರ್ತದ. ನಮ್ಮಲ್ಲಿ ಹೆಂಗದೇವಿ, ಅನುಭವಕ್ಕೆ ಬರ್ತೈತಿ, ಸುಳ್ಳು ಯಾಕೆ ಅನ್ಬೇಕ್ರಿ ಅನ್ನೋರು ಅದಾರ. ನಮ್ಮಲ್ಲಿ ಅನುಭವಕ್ಕೆ ಬರ್ತದ, ಮತ್ ಕಣ್ಣಿಗೂ ಕಾಣ್ತದ, ಆದ್ರೂ ಇದನ್ನ ಇಲ್ಲ ಅಂತ ತಿಳ್ಕೊಡ್ರಿ ಅನ್ನೋದು ಇದು 3ನೇ ಗುಳಿಗಿ, ಅವಚ್ಛೇದಕ. 4ನೇದು ಏನಂತಂದ್ರೆ, ದ್ಯಾಟ್ ಅಪಿಯರೆನ್ಸ್ ಅಂಡ್ ಎಕ್ಸ್ಪೀರಿಯನ್ಸ್ ವುಡ್ ಬಿ ಅಂಡರ್ಸ್ಟುಡ್ ಟು ಬಿ ಡ್ಯೂ ಟು ಅವಿದ್ಯಾಣ ಮಾಯಾ. ಯಾಕೆ ತೋರಾಗತ್ತದ, ಯಾಕೆ ನಮ್ಗೆ ಅನುಭವಕ್ಕೆ ಬರ್ತದ ಅಂದ್ರೆ ನಮ್ಮಲ್ಲಿ ಅವಿದ್ಯೆ ಐತಿ, ಮಾಯಾ ಐತಿ. ವ್ಯಷ್ಟಿ ಲೆವೆಲ್ದಾಗ ಅದಕ್ಕೆ ಅವಿದ್ಯೆ ಅಂತಾರ, ಸಮಷ್ಟಿ ಒಳಗಿದ್ದಾಗ ಅದಕ್ಕೆ ಮಾಯಾ ಅಂತ. ನಂದು ಒಬ್ಬೊಂದ ಅಜ್ಞಾನ ಇತ್ತಂದ್ರ ಅದಕ್ಕೆ, ನಂದು ಒಬ್ಬೊಂದ ಇತ್ತಪ್ಪ ಮಾಯಾ, ಅದು ಅವಿದ್ಯೆ ಇತ್ತಂದ್ರ ಒಬ್ಬೊಂದ್ ಇದ್ದಿದ್ದಕ್ಕೆ ಅವಿದ್ಯೆ ಅಂತೀವಿ. ಒಂದ ಗಿಡ ಇತ್ತಂದ್ರೆ ಅದಕ್ಕೆ ಗಿಡ ಅಂತೀವಿ. 100 ಸಾವಿರಾರು ಗಿಡ ಇದ್ವು ಅಂದ್ರೆ ಅದಕ್ಕೆ ಅರಣ್ಯ ಅಂತೀವಿ ನೋಡ್ರಿ. ಹಂಗ ಒಬ್ಬನಲ್ಲಿ ಇದ್ದಂತಹದ್ದು ಏನೈತಲ್ಲ ಆ ಅವಿದ್ಯಾ ಅಂತೀವಿ. ಅದ ನಾವು ಎಲ್ಲರಲ್ಲಿ ಇದ್ದದ್ದು ಅವಿದ್ಯಾ ಕೂಡ್ಸಿರೋದಕ್ಕೆ ಏನಂತೀವಿ, ಮಾಯಾ. ಮಾಯಾ. ಟು ಅಂಡರ್ಸ್ಟ್ಯಾಂಡ್ ಮಿಥ್ಯಾ, ದೀಸ್ 4 ಪಾಯಿಂಟ್ಸ್ ಹ್ಯಾವ್ ಟು ಬಿ ಅಸಿಮ್ಯುಲೇಟೆಡ್. ಧ್ಯಾನ ಮಾಡ್ಬೇಕು. ಈ 4 ಅವಚ್ಛೇದಕಗಳ ಮೇಲೆ ಧ್ಯಾನವನ್ನು ಮಾಡಬೇಕು. ಅಂದಾಗ ಅದು ಹರಿತೈತಿ ಗಂಟು. ಅಜಾತಿವಾದ emphasizes the first 2 points in the following verses in the ಮಾಂಡುಕ್ಯ ಕಾರಿಕಾ. ಅಜಾತಿವಾದ ಏನ್ ಹೇಳ್ತದ ಅಂತಂದ್ರೆ ಮೊದಲಿನ 2 ಪಾಯಿಂಟ್ ಅನ್ನ ಒತ್ತಿ ಹೇಳ್ತದ ಮಾಂಡುಕ್ಯ ಕಾರಿಕೆಯೊಳಗ. ಏನ್ ಹೇಳ್ತದ, there is no dissolution, there is no creation. ಇಲ್ಲೇ ಹುಟ್ಟು ಇಲ್ಲ, ಸಾವು ಇಲ್ಲ. ನನ್ನ ಹೂ ಈಸ್ ಬೌಂಡ್. ಇಲ್ಲಿ ಯಾರು ಬದ್ಧನಿದ್ದವನು ಯಾರು ಇಲ್ಲ ಅಂತ ಹೇಳ್ತೈತೆ ನೋಡ್ರಿ ಶಾಸ್ತ್ರ. ಯಾರು ಸಂಸಾರಿಗಳಿಲ್ಲಂತ. ನನ್ನ ಹೂ ಸ್ಟ್ರೈವ್ಸ್ ಫಾರ್ ಲಿಬರೇಷನ್. ಯಾರು ನಮಗ್ ಮೋಕ್ಷ ಆಗ್ಬೇಕನ್ನೋರು ಯಾರು ಇಲ್ಲಂತ. ನನ್ನ ಹೂ ಸೀಕ್ಸ್ ಲಿಬರೇಷನ್. ನನಗೆ ಮೋಕ್ಷ ಆಗ್ಬೇಕನ್ನುವಂತಹದ್ದು ಪ್ರಯತ್ನ ಮಾಡೋರು ಯಾರಿಲ್ಲಂತ. ಅಂಡ್ ನನ್ನ ಹೂ ಈಸ್ ಲಿಬರೇಟೆಡ್. ಯಾರು ಮುಕ್ತರಾಗ್ಯಾರ ಅವರು ಯಾರು ಇಲ್ಲಂತ. ಇದೆ ಅಂತ ಮಾತು ದಾಟಿದವ್ರು ಅಂತಿದ್ರು. ಅಜಾತಿವಾದವನ್ನು ದಾಟಿ ಹೇಳಿದ ಮಾತಿದು. ದೇರ್ ಈಸ್ ಅಬ್ಸಲ್ಯೂಟ್ ಟ್ರುತ್. ಅಲ್ಲಿ ಒಂದೇ ಒಂದು ಏನದ ಅಂದ್ರೆ ಪಾರಮಾರ್ಥಿಕವಾಗಿರುವಂತ ಆತ್ಮ ಸ್ವರೂಪ ಒಂದು ಅದ ಅಂತ ಹೇಳ್ತಾರ. 2:32 2ನೇ ಅಧ್ಯಾಯ 32ನೇ ಶ್ಲೋಕ ಅಂತ ನೋಡ್ರಿ. ಐತೆ ನೋಡ್ರಿ, ಯಾರ ಕಡೆ ಐತಿ? ಇದ ಮಾಂಡುಕ್ಯದಾಗ 2ನೇ ಅಧ್ಯಾಯ 32ನೇ ಶ್ಲೋಕ. ಹಿಂದಾಗೈತು. ಅದ್ರ ಅರ್ಥ ಹೇಳಿದೆ ನನಗೆ. ಐತ್ ನೋಡ್ರಿ. 2ನೇ ಅಧ್ಯಾಯ 32. ನ ನಿರೋಧೋ ನಚ ಉತ್ಪತ್ತಿರ್ ನ ಬದ್ಧೋ ನ ಸಾಧಕ ನ ಮುಮುಕ್ಷುರ್ನ ವೈ ಮುಕ್ತ ಇತ್ಯೇಷ ಪರಮಾರ್ಥಥ. ಅದ್ವೈತ ವೈತಥ್ಯ ಪ್ರಕರಣದೊಳಗ 32ನೇ ಶ್ಲೋಕದ ಅರ್ಥನ ಇಲ್ಲಿ ಹೇಳಾಗತ್ತ. ಮಾತು ಮೌನ, ಮಾತಾಡಕ್ ಅವಕಾಶನೇ ಇಲ್ಲ. ನಿಧಿಧ್ಯಾಸನ ಶ್ಲೋಕ ಇದು. ಮುಂದೆ ಇನ್ನ 3ನೇ ಅಧ್ಯಾಯದೊಳಗ 48ನೇ ಶ್ಲೋಕ ಅಂತ ನೋಡ್ರಿ. ಅದೊಂದು ತೆಗಿರಿ. 3ನೇ ಅಧ್ಯಾಯದಾಗ 48ನೇ ಶ್ಲೋಕ. ನ ಕಶ್ಚಿತ್ ಜಾಯತೆ ಜೀವಃ ಸಂಭವೋ ಅಸ್ಯ ನ ವಿದ್ಯತೆ ಏತದ್ ಉತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ. 3ನೇ ಅಧ್ಯಾಯ ಅದ್ವೈತ ಪ್ರಕರಣ
48ನೇ ಶ್ಲೋಕ. ನ ಕಶ್ಚಿತ್ ಜಾಯತೆ ಜೀವ. ಯಾವ ಜೀವನು ಹುಟ್ಟಿಲ್ಲ. ನೋ ಜೀವ ಇಸ್ ಬಾರ್ನ್. ದ ಜೀವ ಹ್ಯಾಸ್ ನೋ ಕಾಸ್. ಜೀವ ಹುಟ್ಲಿಕ್ಕೆ ಏನೋ ಕಾರಣ ಇಲ್ಲ ಅಂತ. ಮತ್ತ ಅಜ್ಞಾನ ಐತಂತ ಹೇಳಿದ್ರಲ್ರಿ, ಎಲ್ಲ ಅಧ್ಯಾರೋಪ. ಆ ಹಗ್ಗನ ಕತ್ತಿಗೆ ಕಟ್ಟಿದಂಗ ಮಾಡಿದ್ರು, ಈಗ ಬಿಚ್ಚಿದಂಗ ಮಾಡಬೇಕು ಅಷ್ಟೇ. ಯಾಕಂದ್ರೆ ಅದು ಕಾಲು ಎತ್ತಕ್ಕಾಗತ್ತೈತಿ, ಕತ್ತಿ ಮರ್ತ್ ಹೋಗ್ಯಾನವ ಹಗ್ಗನ. ಅದ ಕಟ್ಟಿದಂಗ ಮಾಡಿದ. ಈಗ ಅದು ಕಟ್ಟಿಲ್ಲ ಅಂತಿಕೊಂಡು ಹತ್ತಿ ಕುಂತ್ಕೊಂಡು ಹೊಡೆದ, ಹೋಗ್ಬಾರ್ದು. ಎರಡು ಕಾಲು ಎತ್ತಿ ಬಗೆಯಾಗತ್ತೈತಿ. ಅದಕ್ಕೆ ಬಿಚ್ಚಿದಂಗ ಮಾಡಿದ, ಅವಾಗ ಹೊಂಟ ಕತ್ತಿ. ಯಾವ ಕತ್ತಿ ಅದು? ಇದೇ ಕತ್ತ. ನಾವರಿ ನೋ ಜೀವ ಇಸ್ ಬಾರ್ನ್. ಯಾವ ಜೀವಿಗಳು ಹುಟ್ಟಿಲ್ಲ. ಆ ಜೀವ ಹುಟ್ಟಲಿಕ್ಕೆ ಏನೂ ಕಾರಣ ಇಲ್ಲ. ಅವಿದ್ಯೆ ಕಾರಣ ಹೇಳಿದ್ರೆ ಎಲ್ಲ ಸುಳ್ಳು, ಅಧ್ಯಾರೋಪ, ಎಲ್ಲ ಅಧ್ಯಾರೋಪ. ಈಗ ಒಂದ್ ಎತ್ತರನ್ನ ಏನಾದ್ರು ಹತ್ಬೇಕಂದಾಗ ಸಣ್ಣ ಸಣ್ಣ ಸ್ಟೆಪ್ ಇಟ್ಕೊಂಡು ಹತ್ತೀವಲ್ಲ, ಹಂಗ ಸ್ಟೆಪ್ ಇಟ್ಕೊಳಕ್ ಅದು ಅವಿದ್ಯೆ ಐತಿ, ಮಾಯಾ ಐತಿ, ಹಿಂಗ ಹೇಳ್ಕೊಂತ ಬಂದಾರ್ರಿ. ಈಗ ನೀವ್ ಎತ್ತರಕ್ಕೆ ಬಂದ್ಬಿಟ್ಟಿರಿ ಅಂತಂದಾಗ ಏನಿಲ್ಲ ಅಂತಾರ ಅವರು. ಜೀವನೂ ಇಲ್ಲ, ಅವಿದ್ಯೆನೂ ಇಲ್ಲ, ಬ್ರಹ್ಮ ಒಂದ ಸತ್ಯ. ಟ್ರುತ್ ಈಸ್ ನಥಿಂಗ್, ಎ ಟ್ರುತ್ ಇನ್ ವಿಚ್ ನಥಿಂಗ್ ಈಸ್ ಬಾರ್ನ್. ಆ ಪಾರಮಾರ್ಥಿಕ ಸದ್ರೂಪ ಏನೈತಿ ಬ್ರಹ್ಮ, ಅದರಲ್ಲಿ ಏನೂ ಹುಟ್ಟೇ ಇಲ್ಲ, ಯಾವಾಗ್ಲೂ ಹುಟ್ಟಿಲ್ಲ ಅಂತ. ನ ಕಶ್ಚಿತ್ ಜಾಯತೆ ಜೀವ ಸಂಭೋಹೋ ನ ವಿದ್ಯತೆ ಏತತ್ ತದುತ್ತಮಂ ಸತ್ಯಂ ಯತ್ರ ಕಿಂಚಿತ್ ನ ಜಾಯತೆ. Mandukya emphasizes the last 2 points until now. Gaudapada emphasized Ajativada. In these verses, he emphasizes Mayatvavada. ಅಜಾತಿವಾದವನ್ನ ಹೇಳಿದ ಮ್ಯಾಗ ಮಾಯಾ ಅನ್ನೋದ್ರ ಬಗ್ಗೆ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳಾಕತ್ತಾರ ನೋಡ್ರಿ. Both of these vadas are two sides of the same mithya coin as it were. ಇವು ಎರಡು ವಾದಗಳೇನದಾವ, ಅಜಾತಿವಾದ ಆಗ್ಲಿ ಮಾಯಾ ಜಾತಿವಾದ ಆಗ್ಲಿ, ಇವು ಎರಡು ಏನದಾವು ಅಂದ್ರ ಆ ಮಿಥ್ಯ ಅನ್ನುವಂತ ಒಂದೇ ನಾಣ್ಯದ ಎರಡು ಮುಖಗಳು. ಒಂದು ನಾಣ್ಯಕ್ಕೆ ಎರಡು ಮುಖ ಅದಾವಲ್ಲ, ಒಂದು ರಾಜ ಒಂದು ರಾಣಿ. ಹಂಗ ಈ ಅಜಾತಿವಾದ ಒಂದು, ಈ ಮಾಯಾ ಜಾತಿವಾದ ಒಂದು, ಇವು ಎರಡು ಆ ಮಿಥ್ಯ ಅನ್ನುವಂತ ನಾಣ್ಯದ ಎರಡು ಮುಖಗಳು. ದ ವರ್ಲ್ಡ್ ಈಸ್ ನಾಟ್ ಬಾರ್ನ್. ಜಗತ್ ಹುಟ್ಟೇ ಇಲ್ಲ. ಅಂಡ್ ದ ವರ್ಲ್ಡ್ ಈಸ್ ಸೀಮಿಂಗ್ಲಿ ಬಾರ್ನ್. ಹುಟ್ಟಿದಂಗ, ಆದಂಗ, ಹೋದಂಗ. ಮಾಯಾ ಆರ್ ಸೇಯಿಂಗ್ ದ ಸೇಮ್ ಥಿಂಗ್. ಎರಡು ಒಂದೇ ಮಾತನ್ನ ಬೇರೆ ಬೇರೆ ಅಧಿಕಾರಿಗಳಿಗೆ ಹೇಳಾಗತ್ತಾವ. ಗೌಡಪಾದ ಇಸ್ ಡೀಲಿಂಗ್ ವಿತ್ ಮಾಯಾ ಜಾತಿವಾದ ಇನ್ 57th ವರ್ಸ್. ಇಲ್ಲಿವರೆಗೆ ಅಜಾತವಾದವನ್ನು ಹೇಳಿದ್ರು, ಈಗ 57ನೇ ಶ್ಲೋಕದಿಂದ ಮಾಯಾ ಜಾತಿವಾದವನ್ನು ಹೇಳಾಗತ್ತಾವ. ಫ್ರಾಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ಮಾಯಾ ಅವಿದ್ಯಾ ಆರ್ ವ್ಯಾವಹಾರಿಕ ದೃಷ್ಟಿ, ದ ವರ್ಲ್ಡ್ ಸೀಮ್ಸ್ ಟು ಬಿ ಬಾರ್ನ್. ನಿಮ್ಗೆ ಅವಿದ್ಯಾ ದೃಷ್ಟಿ ಇತ್ತು ಅಂದ್ರ, ಮಾಯಾ ದೃಷ್ಟಿ ಇತ್ತು ಅಂದ್ರ, ಈ ಜಗತ್ತು ಹುಟ್ಟಿದಂಗ, ಜಗತ್ತು ನಾಶ ಆದಂಗ, ಜಗತ್ತು ಬೆಳೆದಂಗ ಕಾಣ್ತದ. ಜಸ್ಟ್ ಲೈಕ್ ಅ ಡ್ರೀಮ್ ಅಪಿಯರ್ಸ್ ಟು ಬಿ ಬಾರ್ನ್ ಫ್ರಾಮ್. ಈಗ ಸ್ವಪ್ನ ಹುಟ್ಟಿತು, ಸ್ವಪ್ನ ನೋಡಿ ಸ್ಥಿತಿ ಉಳಿತು, ಸ್ವಪ್ನ ನಾಶ ಆಗಿ ಹೋತು ಅಂತ ಹೆಂಗ ತೋರ್ತದ, ಹಂಗ ಜಗತ್ತು ತೋರ್ತದ. ಯಾವಾಗ? ಅವಿದ್ಯಾ ದೃಷ್ಟಿ ಇದ್ದಾಗ. ಫ್ರಮ್ ದ ಸ್ಟ್ಯಾಂಡ್ ಪಾಯಿಂಟ್ ಆಫ್ ದ ಡ್ರೀಮರ್, ಭ್ರಮ ಇದ್ದಂಗ ತೋರ್ತದ, ಅವಿದ್ಯೆ ಇದ್ದಂಗ ತೋರ್ತದ ಡ್ರೀಮರ್. ಸ್ವಪ್ನ ಯಾರಿಗೆ ತೋರೋದಿಲ್ಲ? ವಿಶ್ವರಿಗೆ ತೋರೋದಿಲ್ಲ. ಯಾರಿಗೆ ತೋರ್ತದ ಸ್ವಪ್ನ? ಯಾರಿಗೆ ತೋರೋದಿಲ್ಲ? ವಿಶ್ವರಿಗೆ ತೋರ್ತದ. ಯಾರಿಗೆ ತೋರ್ತದ? ತೈಜಸ್ಸನಿಗೆ ತೋರ್ತದ. ಜಾಗ್ರತ ಯಾರಿಗೆ ತೋರ್ತದ? ವಿಶ್ವನ್ ತೋರ್ತದ. ಯಾರಿಗೆ ತೋರೋದಿಲ್ಲ? ಪ್ರಾಜ್ಞನಿಗೆ ತೋರ್ದಲ್ರಿ. ಪ್ರಾಜ್ಞನಿಗೂ ತೈಜಸ್ಸಿನಿಗೂ ತೋರ್ದಲ್ರಿ. ಪ್ರಾಜ್ಞನಿಗೂ ತೈಜಸ್ಸಿನಿಗೂ ತೋರಂಗಿಲ್ಲ. ರೈಟ್. ತೈಜಸ್ ಅನ್ಬೇಡ್ರಿ ಈಗ. ಬೇಕಾದ್ರೆ ಹಂಗ ತೋಡ್ರಿ, ನಡೀತೈತಿ. ಈಗ ರೈಟ್, ಜಾಗ್ರತನೂ ತೋರುದಿಲ್ಲ, ಸ್ವಪ್ನನೂ ತೋರುದಿಲ್ಲ, ಸುಷುಪ್ತಿನೂ ತೋರುದಿಲ್ಲ. ಯಾರಿಗೆ? ತುರ್ಯಾತೀತಿಗ್ರಿ. ತುರ್ಯಾಗ ಅಂತ ತುರ್ಯಾತೀತದೆ, ಸ್ವರೂಪಕ್ಕಿಲ್ಲ. ಇಷ್ಟದ ನೋಡ್ರಿ.
whatever is born of ignorance will last as long as the ignorance lasts, and it is not permanent. ಹಂಗಾರೆ ಜಗತ್ತು ಎಲ್ಲಿವರೆಗೆ ತೋರ್ತೈತಿ? ಈ ನಮ್ಮ ಶರೀರ ನಮಗೆ ಎಲ್ಲಿ ಮಟ್ಟ ತೋರ್ತೈತಿ? ನಾನು ನಾನು ಅಂತ ಎಲ್ಲಿ ಮಟ್ಟ ತೋರ್ತದ್ರಿ ಇದು? ನಾ ತುರೆ ಆಗುವವರೆಗೆ ಇರುತ್ತ ಅಥವಾ ಅಜ್ಞಾನ ಇರೋವರೆಗೆ ತೋರ್ತದ ಅಂದ್ರೆ ಅಜ್ಞಾನ ಕಳ್ಕೊಂಡ್ರೆ ಇಲ್ಲ ಇಲ್ಲಿದು ಅಜ್ಞಾನ ಕಳ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅಷ್ಟೇ ಕೆಲಸ. ಬೇರೆ ಏನು ಮಾಡಕ್ ಹೋಗ್ಬೇಡ್ರಿ ನೀವು. ಅಜ್ಞಾನವನ್ನ ನಾಶ ಮಾಡ್ಕೊಳಕ್ ಪ್ರಯತ್ನ ಮಾಡಿ. ಅಜ್ಞಾನ ಸತ್ವೇ ಜಗತ್ ಸತ್ವಂ ಅಜ್ಞಾನ ಅಭಾವೇ ಜಗತ್ ಅಭಾವ. ತೋರಿ ಇನ್ನೊಂದು ಕೊರಲರಿ ವೇದಾಂತ ವಾಕ್ಯ. ಅಜ್ಞಾನ ಎಲೆ ಮಠ ಇರ್ತದ ಅಲೆ ಮಠ ಜಗತ್ತು ಹೋಗ್ತದ. ಅಜ್ಞಾನ ನಾಶ ಆಗ್ತದ, ಜಗತ್ತದ ಅಭಾವ ಆಗ್ತದ, ಮನಸ್ಸು ಅಭಾವ ಆಗ್ತದೆ. ಸ್ವಲ್ಪ ಗುಳಿಗೆ ಸ್ಟ್ರಾಂಗ್ ಅದಾವ, ಡೋಸ್ ದಪ್ಪ ಸ್ಟ್ರಾಂಗ್ ಆಗ್ಬಹುದು. MG ನೋಡ್ರಿ, ಅಜ್ಞಾನ ಸತ್ವೇ ಜಗತ್ ಸತ್ವಂ ಅಜ್ಞಾನ ಅಭಾವ ಜಗತ್ ಅಭಾವ ಆಗ್ತದೆ. Whatever is born of ignorance will last as long as the ignorance lasts, and it is not permanent. ಅಜ್ಞಾನ ಅದು ಶಾಶ್ವತ ಅಲ್ಲ, ಕಳ್ಕೊಳಕ್ ಬರ್ತದ, ಕಳ್ಕೊಡ್ರಿ. And Gaudapada seems to contradict what he said about the world being temporary. Really speaking, the world is not temporary also. ಜಗತ್ತು ಇದು ಟೆಂಪರರಿ ತೋರ್ತದ ಅಂತ ಹೇಳ್ಕೊಂತ ಬಂದ, ಈಗ ಅವ ಅಂತಾರ ಜಗತ್ತ ಇಲ್ಲ ಅಂತಾರ. ಈಗ ಹೆಂಗ ನೀವು ಮ್ಯಾಗ ಇರ್ತೀರಿ ಹಂಗ ಅವ್ರ ವಾಕ್ಯ ಬದಲಿ ಮಾಡ್ಕೊಂತ ಹೋಗ್ಯಾರ. ಅಧಿಕಾರಿಗೆ ತಕ್ಕ ಉಪದೇಶದ ಇಲ್ಲೇ. ಅಧಿಕಾರತ್ವ ಮ್ಯಾಲೆ ಬಂದಂಗ ಅಜಾತಿವಾದ ಮತ್ತು ಮಿಥ್ಯಾ ಜಾತಿವಾದ, ಮಾಯಾ ಜಾತಿವಾದವನ್ನು ಹೇಳ್ಕೊಂತ ಹೋಗ್ತಾರೆ. ಯಾರಿಗೆ ಹಿಡಿಸ್ತದ ಅವ್ರಿಗೆ ಅಧಿಕಾರಿಗಳು ಹಿಡಿಸ್ತದ, ಉಳಿದವ್ರಿಗೆ ಏನಾಗ್ತದ ತಲೆ ಮೇಲೆ ಹಾಸಿ ಹೋಗ್ತದ. As long as ignorance continues, the rope will appear as snake. ಎಲ್ಲಿವರೆಗೆ ಅಜ್ಞಾನ ಇರ್ತದ ಹಗ್ಗದಾಗ ಹಾವು ಕಾಣ್ತದೆ. ಅಜ್ಞಾನ ಕಳ್ಕೊಡ್ರಿ, ಹಗ್ಗನ ಕಾಣ್ತೈತಿ, ಹಾವು ಕಾಣಂಗಿಲ್ಲ. ಇಷ್ಟ, ಮತ್ತೊಂದೇನಿಲ್ಲ. ಯಾಕೆ ನಮ್ಮ ಜಗತ್ತು ಕಾಣ್ತೈತಿ ಅನ್ನಕ್ ಹೋಗ್ಬೇಡ್ರಿ. ಅಜ್ಞಾನ ಎಲ್ಲೈತಿ ಅದನ್ನ ಕಳ್ಕೊಡ್ರಲ್ಲ. ಅಂತ ಕೇಳದಾಗ ಅಜ್ಞಾನ ಮುಷ್ಕಿ ಐತಿ, ಅಜ್ಞಾನ ಕಳ್ಕೊಡ್ರಿ. ಶ್ರವಣ ಮನನ ನಿಧಿಧ್ಯಾಸನ ಮಾಡ್ರಿ. ಮತ್ ಬೇರೆ ಏನು ಇಲ್ಲ ಉಪಾಯ. ಜಾದು ಮಾಡಕ್ ಬರಂಗಿಲ್ಲ. ತಲೆ ಮೇಲೆ ಕೈ ಇಟ್ರೆ ಆಗೋದಲ್ಲ ಇದು. ತಲೆ ಮೇಲೆ ಕೈ ಇಟ್ರೆ ಸಂಪತ್ ಸಿಗ್ಬಹುದು, ಐಶ್ವರ್ಯ ಸಿಗ್ಬಹುದು, ಮಕ್ಕಳಾಗ್ಬಹುದು. ಆದ್ರೆ ಈ ಜ್ಞಾನವನ್ನ ವಿಚಾರ ಮಾಡ್ಬೇಕು, ಸಾಧನೆ ಮಾಡ್ಬೇಕು, ಬೇರೆ ದಾರಿ ಇಲ್ಲ. ಎಲ್ಲರ ಹೋಗಿನ್ರಿ, ಎಲ್ಲರ ಯಾರ ನಮ್ ತಲೆ ಮ್ಯಾಗ ಕೈ ಇಟ್ರೆ ನಮ್ಗ ಸಂಪತ್ ಸಿಗ್ಬಹುದು, ಮಕ್ಕಳಾಗ್ಬಹುದು, ಆಸ್ತಿ ಸಿಗ್ಬಹುದು, ಲಾಟ್ರಿ ಹತ್ತಬಹುದು, ಅನಾರೋಗ್ಯ ತಪ್ಪಬಹುದು, ಆರೋಗ್ಯ ಬರಬಹುದು. ಆದ್ರೆ ಇದು ಮಾತ್ರ ನಾವೇ ಮಾಡ್ಕೋಬೇಕು. The snake is born of ignorance and will go upon arrival of knowledge. ಆ ಹಗ್ಗದಾಗ ಹಾವು ತೋರಿದು ಅಜ್ಞಾನದಿಂದ ತೋರಿದ, ಅಜ್ಞಾನ ಹೋದಾಗ ಮಾತ್ರ ಹಾವು ಹೋಗ್ತದ. ಅಲ್ಲಿ ಮಠ ಹಾವು ತೋರುದ, ಹಾವು ಬಿಡುದಿಲ್ಲ, ತೋರುದು. After knowledge there is no more a snake. ಅಲ್ಲಿ ಜ್ಞಾನ ಆತು, ಅಲ್ಲೇ ಹಾವಿಲ್ಲ, ಹಗ್ಗ ಅದ, ಅಲ್ಲೇ ಬ್ರಹ್ಮ ಒಂದ ಅದ, ಜಗತ್ತಿಲ್ಲ, ಶರೀರ ಇಲ್ಲ, ನಿಮ್ಮ ಶರೀರನೇ ಇಲ್ಲ. ಹೋಗ್, ನಮ್ಮ ಶರೀರ ನಿಮ್ಮ ಶರೀರ ಯಾವ ಜ್ಞಾನ ಹೇಗಲ್ಲ ಅವ್ನ ಶರೀರ ಕೊಡಂಗಿಲ್ಲ. ಇದರಿಟ್ಟು ತೋರುವುದಿಲ್ಲವಾಗಿ ಅಖಂಡ ಪರಿಪೂರ್ಣವಪ್ಪ ನಿಜವೂ ತಾನೇ ಕೂಡಲ ಸಂಗಮ ದೇವ. ಎದುರಿಟ್ಟು ತೋರುವುದಿಲ್ಲ. ಇಷ್ಟಲಿಂಗವನ್ನ ನೀವು ತ್ರಾಟಕ ಮಾಡಿ ನೋಡ್ರಿ, ಬಾಳೊತ್ತನ ನೋಡ್ಕೊಂತ ಕೂಡ್ರಿ. 45 ಡಿಗ್ರಿ ಮ್ಯಾಗ ಹರಳೆಣ್ಣೆ ದೀಪ ಹಚ್ಕೊಂಡು ಆ ಇಷ್ಟಲಿಂಗದಾಗ ಒಂದು ಚಿಕ್ಕಿ ಬೀಳ್ತದ, ಬೆಳಕು, ಅದನ್ನ ನೋಡ್ಕೊಂತ ಕುಂಡ್ರಿ. ಸ್ವಲ್ಪ ಹೊತ್ತಾದ್ಮ್ಯಾಗ ಕೈನೂ ಕಾಣಂಗಿಲ್ಲ, ಲಿಂಗನೂ ಕಾಣಂಗಿಲ್ಲ. ಮಾಡಿ ನೋಡ್ರಿ, ತ್ರಾಟಕ ಅಂತಾರ. ತ್ರಾಟಕ ಮಾಡಿ ನೋಡ್ರಿ, ಪ್ರಾಕ್ಟಿಕಲ್ ಬೇಕನ್ನೋದು. There is no more snake. Did the snake go away? The person who has the knowledge will realize that even during the time of ignorance, the snake was only appearance. ಆಮೇಲೆ ಗೊತ್ತಾಗ್ತದಂತ, ಅದ ಹಾವು ಕಾಣುವತ್ನಾಗೂ ಹಾವು ಇದ್ದಿದ್ದಿಲ್ಲ, ಹಗ್ಗನ ಇತ್ತು ಅನ್ನೋದು ಆಮೇಲೆ ಗೊತ್ತಾಗ್ತದೆ. ಇವೆಲ್ಲ MA PhD ಅಭ್ಯಾಸ ಇದ್ದಂಗ್ರಿ ಇವು, ಮಾಂಡುಕ್ಯ. MA PhD ಲೆಕ್ಕ ಇವು.
ಸ್ನಾತಕೋತ್ತರ ಪದವಿ ಪಡೆದವರಿಗೆ ಇದು ಶಾಸ್ತ್ರ ಇದು. ಹಾ, ಹೊಸಬ್ರಿಗೆ ಇದು ಹುಚ್ಚರ ಸಂತೆ ಅನ್ನಂಗ ಆಕತ್ರಿ. ಹೊಸಬ್ರಿಗೆ ಏನು ತಿಳಿಯಂಗಿಲ್ಲ, ತಳ ಬುಡ ಹತ್ತಂಗಿಲ್ಲ ಇವು. Thus the snake cannot be called temporary or permanent because there was never a snake any time. ಆದ್ದರಿಂದ ಇದು ಜಗತ್ ಅನ್ನೋದು ಅಶಾಶ್ವತ ಅನ್ನಕ್ ಹೋಗ್ಬೇಡ್ರಿ, ಶಾಶ್ವತ ಅನ್ನಕ್ ಹೋಗ್ಬೇಡ್ರಿ. ಇದು ಮೂರು ಕಾಲದಲ್ಲಿ ಇಲ್ಲದ್ದು, ಯಾವಾಗ ಇಲ್ಲದ್ದು. Similarly, after knowledge that everything is Brahman, it is realized that there is no such thing called word. ಯಾವಾಗ ಬ್ರಹ್ಮಜ್ಞಾನ ಯಥಾರ್ಥ ಆಯ್ತು, ಆವಾಗ ಜಗತ್ತು ತೋರುವುದಿಲ್ಲ, ನಿಮ್ಮ ಶರೀರ ತೋರುವುದಿಲ್ಲ. ಸೊ ದೇರ್ ಇಸ್ ನೋ ಕ್ವಶನ್ ಆಫ್ ಡಿಸ್ಟ್ರಾಯಿಂಗ್ ದ ವರ್ಲ್ಡ್. ಆದ್ದರಿಂದ ಈ ಜಗತ್ತನ್ನು ನಾಶ ಮಾಡೋದು ಬೇಕಾಗಿಲ್ಲ. ಬಿಕಾಸ್ ದೇರ್ ವಾಸ್ ನೋ ವರ್ಲ್ಡ್ ಎನಿ ಟೈಮ್. ಈ ಜಗತ್ತು ಯಾರನ್ನೋದು ಯಾವಾಗಲೂ ಇಲ್ಲ, ಮೂರೂ ಕಾಲದಲ್ಲಿ ಅಭಾವ. Elimination of the world and samsara is nothing but understanding that there is no really any world or samsara at all. ಆದ್ದರಿಂದ ಸಂಸಾರದಿಂದ ನಾವು ಮುಕ್ತರಾಗಬೇಕಂದ್ರೆ ಸಂಸಾರ ಇಲ್ಲ ಅಂತ ತಿಳ್ಕೊಬೇಕಾಗಿದೆ. ಸಂಸಾರ ಇಲ್ಲ ಅಂತ ತಿಳ್ಕೊಬೇಕಾದ್ರೆ ಸಂಸಾರಕ್ಕೆ ಅಧಿಷ್ಠಾನವಾದಂತಹ ಬ್ರಹ್ಮನನ್ನ ತಿಳ್ಕೊಬೇಕಾಗಿದೆ. Thus ಸಂಸಾರ is neither permanent nor temporary but it is non-existent. ಆದ್ದರಿಂದ ಈ ಜನನ ಮರಣ ಸಂಸಾರ ಅನ್ನೋದು ಏನದ, ಇದು ಪರ್ಮನೆಂಟು ಅಲ್ಲ, ಇದು ಟೆಂಪರರಿನೂ ಅಲ್ಲ, ಶಾಶ್ವತನೂ ಅಲ್ಲ, ಅಶಾಶ್ವತನೂ ಅಲ್ಲ. ಇದು ಹೆಂಗಂದ್ರೆ ಒಂದೇ ಪುತ್ರನಂತೆ ಅಸತ್. ಇಟ್ ಇಸ್ ಅಸತ್ ಲೈಕ್ ನಾನ್ ಎಕ್ಸಿಸ್ಟೆಂಟ್. ಹೆಂಗ ಹರ್ಕ ನಮಗ ಕರ್ಕೊಂಡು ಹೋಗ್ತಾರ ಇಲ್ಲಿ ಗೌಡಪಾದಾಚಾರ್ಯರು ಅನ್ನೋದನ್ನ ಹೇಳಿದ್ರು. 58ನೇ ಶ್ಲೋಕ ಇಲ್ಲಿಗೆ ಮುಗೀತು. 57 ಮುಗೀತು. 58ನೇ ಶ್ಲೋಕವನ್ನ ನಾಳಿನ ದಿವಸ ನೋಡೋಣ ಅನ್ನುವಲ್ಲಿಗೆ ಇವತ್ತಿನ ಈ ನನ್ನ ವಾಕ್ಲುಪ್ತ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ.